ಯೋ ನಮಃ. ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಶ್ರೀ ಶ್ರೀ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಅನಂತಾನಂತ ಭಕ್ತಿಪೂರ್ವಕ ಪ್ರಣಾಮವನ್ನು ಸಮರ್ಪಣೆ ಮಾಡುತ್ತಾ ಇಲ್ಲಿ ಸೇರಿರತಕ್ಕಂತಹ ಸಮಸ್ತ ಸಜ್ಜನವೃಂದಕ್ಕೆ ವಂದಿಸುತ್ತಾ ಇಲ್ಲಿ ಶ್ರೀನಿವಾಸ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ರಾಘವೇಂದ್ರ ವಿಜಯದ ಪ್ರವಚನದ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ದಿವಸ ವೆಂಕಟನಾಥಾಚಾರ್ಯರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಬಡತನ ಬಂದಿದೆ ಎಂಬುವಂಥ ವಿಷಯವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಅವರ ಬಡತನ ಜನ್ಮಾಂತರದ ಕರ್ಮದ ಫಲ ಎಂಬುದಾಗಿ ಆ ರಾಘವೇಂದ್ರ ವಿಜಯದಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಮಹಾಭಾರತದಲ್ಲಿ ಒಂದು ವಾಕ್ಯ ಇದೆ, ಪೂರ್ವಸ್ಮಿನ್ ಜನ್ಮನಿ ಕೃತಂ ಪಾಪಂ ಅಸ್ಮಿನ್ ಜನ್ಮನಿ ಫಲಂ ದದಾತಿ ಅಂತ. ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯ ಪಾಪಗಳು ಈ ಜನ್ಮದಲ್ಲಿ ಅದಕ್ಕೆ ಫಲವನ್ನು ಕೊಡ್ತವೆ. ನಾವು ಓ ಜನ್ಮದಲ್ಲಿ ಒಳ್ಳೆ ಪುಣ್ಯ ಮಾಡಿದ್ವಿ, ಈಗ ಸುಖವಾಗಿರ್ತೇವೆ. ಓ ಜನ್ಮದಲ್ಲಿ ತುಂಬ ಪಾಪ ಮಾಡಿದರೆ ಈಗ ಕಷ್ಟಪಡ್ತೀವಿ. ಈ ಜನ್ಮದಾದರೂ ಕೂಡ ನಾವು ಒಳ್ಳೆ ಪುಣ್ಯ ಪಾಪ ಮಾಡಿದರೆ ಮುಂದೆ ನಾವು ಒಳ್ಳೆ ಪುಣ್ಯವಂತರಾಗ್ತೀವಿ, ಪಾಪ ಮಾಡಕ್ಕೆ ಹೋಗಬಾರ್ದು. ಈ ದೃಷ್ಟಿಯಿಂದ ವೆಂಕಟನಾಥಾಚಾರ್ಯರು ತಾವು ಜನ್ಮಾಂತರದಲ್ಲಿ ಮಾಡತಕ್ಕಂತಹ ಕಡು ಬಡತನದಿಂದ ಇಂಥ ದಾರಿದ್ರ್ಯ ಬಂತು ಅಂತ ಕೆಲವರು ಪ್ರಶ್ನೆ ಮಾಡ್ಬೋದು. ಅಲ್ಲ ಸ್ವಾಮಿ, ವೆಂಕಟನಾಥ್ಗೆ ಯಾರವರು? ಸಾಕ್ಷಾತ್ ಕರ್ಮಜ ದೇವತೆ, ಶಂಕುಕರ್ಣ ಎಂಬ ದೇವತೆ. ಆತೇನು ಪಾಪ ಮಾಡಿದ? ಏನೋ ಬ್ರಹ್ಮದೇವರಿಗೆ ಹೂ ತಂದ್ಕೊಡ್ಲಿಲ್ಲ, ತುಳಸಿ ತಂದ್ಕೊಡ್ಲಿಲ್ಲ, ಲೇಟಾಗಿ ಬಂದ, ಅದಕ್ಕೆ ಬ್ರಹ್ಮದೇವರು ಶಾಪ ಕೊಟ್ಟರು, ನೀನು ಭೂಮಿಯಲ್ಲಿ ಅವತಾರ ಮಾಡು ಅಂತ. ಅಷ್ಟೇ, ನೀ ಮಹಾತಾಪ ಮಾಡಲಿಲ್ಲ. ಯಾಕೆ ಜನ್ಮಾಂತರ ಕರ್ಮ ಅಂತೀರಿ ಅಂದರೆ ಭಾಳ ಜನ ಗೊತ್ತಿಲ್ಲ. ಆ ಬ್ರಹ್ಮದೇವರೇನೋ ಶಾಪ ಕೊಟ್ಬಿಟ್ರು, ಅವರು ಭೂಮಿಯಲ್ಲಿ ಮೊದಲಿಗೆ ಪ್ರಹ್ಲಾದ ರಾಜರಾಗಿ ಅವತಾರ ಮಾಡಿದ್ರು. ಪ್ರಹ್ಲಾದ ರಾಜರಾದಾಗ ಒಂದು ಪಾಪವನ್ನು ಕೂಡ ಪಾಪ ಮಾಡಲಿಲ್ಲ ಅವರು ಕೃತಯುಗದಲ್ಲಿ. ಆದರೆ ತ್ರೇತಾಯುಗದಲ್ಲಿ ಕೂಡ ಅವ್ರು ಯಾವ ಪಾಪ ಮಾಡಲಿಲ್ಲ. ದ್ವಾಪರ ಯುಗದಲ್ಲಿ ಅವರು ಬಾಲಿಕ ರಾಜರಾಗಿದ್ದರು. ಬಾಲಿಕ ರಾಜ ಪಾಂಡವರ ಕಡೆ ಇದ್ದಿಲ್ಲ, ಕೌರವರ ಕಡೆ ಇದ್ದ. ಅದಕ್ಕೆ ನಮಗೆ ಬರ್ತಕ್ಕಂಥ ರೋಗಗಳಿದೆಯಲ್ಲ, ಆ ರೋಗ ಹೇಗೆ ಬರುತ್ತೆ ಅಂದರೆ ನಾವು ತಿನ್ನುವಂಥ ಆಹಾರದಿಂದ ಬರುತ್ತೆ. ಒಳ್ಳೆ ಅಕ್ಕಿಪ್ಪ, ಒಳ್ಳೆ ಬೇಳೆ, ಅದು ಮುಖ್ಯ ಅಲ್ಲ. ನೀವು ತಂದಿರ್ತಕ್ಕಂಥ ಶುದ್ಧವಾದ ಬೇಳೆ ಅಕ್ಕಿ ಮುಖ್ಯ ಅಲ್ಲ. ಆ ಬೇಳೆ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನ ದೇವರಿಗೆ ಸಮರ್ಪಣೆ ಮಾಡಿದ್ದೀರಾ, ಅದು ಮುಖ್ಯ. ಯಾವ ಪದಾರ್ಥ ಶುದ್ಧಿ ಆಗುತ್ತೆ ಅಂದರೆ, ಶುದ್ಧಿ ಅಂದರೆ ಕಲ್ಲು ಮಣ್ಣು ಕ್ಲೀನ್ ಮಾಡಿ ಶುದ್ಧಿ ಮಾಡೋದಲ್ಲ, ಅದು ಭಗವಂತನಿಗೆ ಸಮರ್ಪಿತವಾಗಿರಬೇಕು. ಭಗವಂತನಿಗೆ ಸಮರ್ಪಿತವಾಗಿರತಕ್ಕಂಥ ಪದಾರ್ಥವನ್ನ ನಾವು ಸೇವನೆ ಮಾಡಿದರೆ ನಮಗೆ ಯಾವ ಥರದ ರೋಗ ರುಚಿಗಳು ಬರೋದಿಲ್ಲ. ಆದ್ದರಿಂದ ಒಂದು ಹಣ್ಣು ತೊಗೊಂಬರ್ತೀವಿ ಮಾರ್ಕೆಟ್ಗೆ ಹೋಗಿ, ಈಗಂತೂ ಮಾವಿನ ಹಣ್ಣು ಫೇಮಸ್, ತೊಗೊಂಬರ್ತೀವಿ. ಹಣ್ಣು ತೊಗೊಂಬಂದ ತಕ್ಷಣ ತಿನ್ನಲಿಕ್ಕೆ ನಮ್ಮ ಯಜಮಾನರು ಪೂಜೆ ಮಾಡಬೇಕು, ನನ್ನ ಮಗ ಪೂಜೆ ಮಾಡಬೇಕು, ಆಚಾರ್ಯ ಪೂಜೆ ಬರಬೇಕು, ಇಷ್ಟು ಕಾಯಬೇಕಾಗಿಲ್ಲ. ನೀವು ತಂದಿರ್ತಕ್ಕಂಥ ಹಣ್ಣು ತಿನ್ನಬೇಕು ಅಂತ ದೇವ್ರ ಮುಂದೆ ಇಡ್ರಿ, ಕೃಷ್ಣ ಇದು ನಿಮಗೆ ಸಮರ್ಪಣೆ. ಬಾಯಿಂದಲೇ ಬೇಡಿ, ಮನಸ್ಸಿಂದ ಈ ಹಣ್ಣನ್ನು ನಿಮಗೆ ಸಮರ್ಪಣೆ ಮಾಡಿದ್ದೇನೆ ಬಿಟ್ಟು ಹೇಳ್ಬಿಟ್ಟು ಸಾಕು. ಭಗವಂತ ಸ್ವೀಕಾರ ಮಾಡಿ ಅಂತಿದ್ದು ಬಿಡ್ರಿ, ಅದು ನೈವೇದ್ಯ ಮಾಡಿದ ಹಣ್ಣಾಗುತ್ತೆ, ನೈವೇದ್ಯ ಮಾಡಿದ ಹಣ್ಣಾಗುತ್ತೆ. ಆದ್ದರಿಂದ ಯಾವುದೇ ಪದಾರ್ಥವನ್ನು ನಾವು ಸೇವನೆ ಮಾಡಬೇಕಾದ್ರೆ ಅದು ಭಗವಂತನಿಗೆ ಸಮರ್ಪಣೆಯಾಗಬೇಕು. ಆ ಸಮರ್ಪಣೆ ಆದಾಗ ಮಾತ್ರ ಭಗವಂತ ತೃಪ್ತಿ ಪಡ್ತಾನೆ. ಆ ರೀತಿಯಾಗಿ ಬಾಲ್ಯಕ ರಾಜರಾಗಿರ್ತಕ್ಕಂಥವರು ಪ್ರಹ್ಲಾದ ರಾಜರು ಅವರು ಸಹವಾಸ ಮಾಡಿ, ಯಾರ ಸಹವಾಸ? ಕೌರವರ ಸಹವಾಸ ಮಾಡಿ ಕೌರವರ ಅನ್ನವನ್ನು, ಕೌರವರ ನೀರನ್ನು ಕುಡಿದ್ರಿಂದ ಅನೇಕ ಪಾಪಕರ್ಮಗಳು ಮಾಡಿದ್ರು. ಅದರ ಪ್ರತಿಫಲವಾಗಿ ಅವರು ಈಗ ವಿಶಿಷ್ಟವಾಗಿರ್ತಕ್ಕಂಥ ಬಡತನವನ್ನ ಪಡ್ಕೊಬಂದ್ರು. ಯಾಕಂದ್ರೆ ಜನ್ಮಾಂತರದಲ್ಲಿ ಮಾಡತಕ್ಕಂಥ ಬಡತನ, ಆ ಬಡತನ ಈಗ ಬಂದಿದೆ ಅಂದ್ರೆ ಆಗ ಮಾಡಿರ್ತಕ್ಕಂತಹ ಇದು ಅಪವಾದಕ್ಕೆ ಜನ್ಮಾಂತರ ಕರ್ಮದಿಂದ ಈ ಬಡತನ ಬಂದಿದೆ ಅಂದ್ರೆ. ಆ ಬಡತನ ಬಂದಾಯಿತು. ಬಡತನದಲ್ಲಿ ಎಷ್ಟು ಕಷ್ಟಪಟ್ಟರು ಅಂದ್ರೆ ಹೇಳ್ತಾರೆ, ಅಬ್ಧಸ್ಯೇಕಂ ಪಶ್ಯತೋ ನಾಸ್ಯ ನವ್ಯಂ ಸ್ಥೂಲಂ ವಸ್ತ್ರಂ ಸಂತತಂ ಚಾಲ್ಪಮಾಲ್ಯಂ. ನಿನ್ನೆ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಇದು ನಿನ್ನೆ ಹೇಳ್ಬಿಟ್ಟಿದ್ದೆ ನಾನು. ಪುನಃ ಕೆಲವು ಬಂದಿಲ್ಲ ಅಂತೇಳಿ ನಿನ್ನೆ ಸ್ವಲ್ಪ ಒಂದು 5 ನಿಮಿಷ ಹೇಳ್ತೀನಿ, ಅದನ್ನು ಪುನಃ ತಿರುಗಿಸಿ ಹೇಳ್ತಾ ಇದ್ದೀನಿ. ನಿನ್ನೆ ಆಗಿದ್ದ ಪಾಠದಲ್ಲಿ ಪ್ರವಚನ. ಅಬ್ಧಸ್ಯೇಕಂ ಪಶ್ಯತೋ ನಾಸ್ಯ ನವ್ಯಂ ಸ್ಥೂಲಂ ವಸ್ತ್ರಂ ಸಂತತಂ ಚಾಲ್ಪಮಾಲ್ಯಂ.
ವೆಂಕಟನಾಥಾಚಾರ್ಯರಿಗೆ ಒಳ್ಳೆ ಬಟ್ಟೆ ಉಟ್ಕೊಳ್ಳೋಕೆ ಇರಲಿಲ್ಲ ಅಂತ. ಯಾಕೆ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮಗೆ ಹೊಸ ವರ್ಷ ಯಾವಾಗಪ್ಪ ಅಂದರೆ ಪ್ರತಿ ವರ್ಷ ಚೈತ್ರ ಶುದ್ಧ ಪ್ರತಿಪದ ನೂತನ ಸಂವತ್ಸರ ಹೊಸ ವರ್ಷ, ಅದಕ್ಕೆ ಯುಗಾದಿ ಹಬ್ಬ ಅಂತ ಕರಿತೀವಿ. ಯುಗಾದಿ ಹಬ್ಬದ ದಿವಸ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಶುದ್ಧವಾಗಿರ್ತಕ್ಕಂಥ ಬಟ್ಟೆಯನ್ನು ಧಾರಣೆ ಮಾಡ್ತಾನೆ, ಅಂದರೆ ಹೊಸ ಬಟ್ಟೆ ಉಡ್ಕೊತಾನೆ. ನಮಗೆ ಹೊಸ ಬಟ್ಟೆ ಕೊಂಡ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ರೂ ಕೂಡ ಇರ್ತಕ್ಕಂಥ ಹಳೆ ಬಟ್ಟೆಯನ್ನೇ ಚೆನ್ನಾಗಿ ಒಗೆದು ಕ್ಲೀನ್ ಮಾಡಿ ಇಸ್ತ್ರಿ ಮಾಡಿ ಅವತ್ತು ದಿವಸ ಧಾರಣೆ ಮಾಡತಕ್ಕಂಥ ಸಂಪ್ರದಾಯ ಅನಾದಿಯಿಂದ ಬಂದಿದೆ. ಆದರೆ ವೆಂಕಟನಾಥರಿಗೆ ಅಬ್ದಸ್ಯೇಕಂ ಪಶ್ಯತೋ ನಾಸ್ಯ ನವ್ಯಂ, ವರ್ಷಕ್ಕೆ ಒಂದು ಜೊತೆ ಪಂಚ ಕೂಡ ಮಡಿಯಂತಲ್ಲಿ ಪಂಚನೆ ಸಿಗ್ತಿರಲಿಲ್ಲ. ಒಂದು ಕೂಡ ಪಂಚನೆ ದೋತ್ರ ಅಂತ ಕರಿತೀರಿ ಕಡೆ ದೋತ್ರ ಕೂಡ ಸಿಗ್ತಿರಲಿಲ್ಲ. ಒಂದು ವರ್ಷಕ್ಕೆ ಒಂದು ಹೊಸ ದೋತ್ರ ಕೂಡ ವೆಂಕಟನಾಥ ಸಿಗ್ತಾ ಇರಲಿಲ್ಲ. ಈ ಕಾಲದಾಗೇನು ಆ ರಾಯೇಶ್ ಹಿಡ್ಕೊಂಡು ಎಲ್ಲ ಬ್ರಾಹ್ಮಣರು ಅಲಂಕಾರವನ್ನು ಕೂತ್ಕೊಂಡು ವರ್ಷಕ್ಕೆ 10-20 ದೋತ್ರ ಹೊಡಿತಾ ಇದ್ದಾರೆ. ಅವ್ರಿಗೆ ಅದು ದೋತ್ರ ಇರಲಿಲ್ಲ. ಒಳ್ಳೆ ದೋತ್ರ ಇಲ್ಲ ಅಂತಲ್ಲ, ಏನಂತಾರೆ ಸ್ಥೂಲಂ ವಸ್ತ್ರಂ ಸತತಂ ಚಾತೆ ಮಾಲಂ, ಅವ್ರಿಗೆ ದಪ್ಪನಾದ್ರು ಬಟ್ಟೆ ಇರುತ್ತಾ ಅದು ಕೂಡ ಸಿಗ್ತಾ ಇರಲಿಲ್ಲ. ಬಟ್ಟೆನೇ ಕಷ್ಟ ಇತ್ತು. ಅದಕ್ಕೆ ವೆಂಕಟನಾಥ ಏನ್ ಮಾಡ್ತಿದ್ರು ಅಂದ್ರೆ ಆ ಹರಿದೋಗಿದ ಬಟ್ಟೆ ಉಟ್ಕೊಂತಿದ್ರು. ಹರಿದೋಗಿದ್ದು ತೂತು ಬಿದ್ದು ಬಿಟ್ರೆ ಮರ್ಯಾದೆ ಹೋಗುತ್ತೆ. ತೊಡೆ ಹತ್ರ ಹರಿದೋಯ್ತಪ್ಪ ನಾವು ಕುತ್ಕೊಂಡೆ ತೊಡೆ ಕಾಣಿಸುತ್ತಲ್ಲ, ಅಸಹ್ಯ ಆಗುತ್ತಲ್ಲ. ಅವ್ರು ಏನ್ ಮಾಡ್ತಿದ್ರು ವೆಂಕಟನಾಥರು ಗಂಟಾಗ್ತಾ ಇದ್ರು. ಕಾಣಬಾರ್ದು ಅಂತ ಗಂಟಾಗ್ತಾ ಇದ್ರು. ಅದು ಕಾಣಬಾರ್ದು. ಯಾಕೆ ಸ್ವಾಮಿ ಹೊಲಿಬಾರ್ದು? ದಾರ ಸೂಜಿ ಇರಲಿಲ್ಲ ಅಂದ್ರೆ ತಿಳ್ಕೊಳ್ಳಿ, ದಾರ ಸೂಜಿಯಿಂದ ಹೊಲಿರ್ತಕ್ಕಂಥ ಬಟ್ಟೆ ಮಡಿಗೆ ಬರೋದಿಲ್ಲ. ಅದಕ್ಕೆ ದೊಡ್ಡವರು ಯುವಕರಿಗೆ ಚಡ್ಡಿ ಹಾಕೊಂಡು ಒಳಗೋಗ್ಬೇಡ ಅಂತ ಹೇಳ್ತಾರೆ. ಒಂದು ಬಟ್ಟೆ ಕೂಡಿಸಿರ್ತಕ್ಕಂಥ ಬಟ್ಟೆ ಮಡಿಗೆ ಬರೋದಿಲ್ಲ. ಆ ದೃಷ್ಟಿಯಿಂದ ಎಲ್ಲೆಲ್ಲಿ ಹರಿದೋಗಿರುತ್ತೋ ಅಲ್ಲಿ ಗಂಟು ಹಾಕೊಂಡು ಪಾಠ ಪ್ರವಚನ ಮಾಡ್ಕೊಂಡು ಇರ್ತಿದ್ರು. ಅಂತ ಬಡತನ. ನಿನ್ನೆ ಒಂದು ಹೇಳಿದೆ, ಬಡತನದ ಬಗ್ಗೆ ಹೇಳ್ಬೇಕಾದ್ರೆ ವಸ್ತ್ರ ಅಂತ ಕಳೆದು ಬಹಳ ಮುಖ್ಯ ಮನುಷ್ಯನಿಗೆ. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ ಏನಂತ, ವಸ್ತ್ರೇಣ ವಪುಷಾ ವಾಚ ವಿದ್ಯೆಯ ವಿನಯೇನ ಚ ವಕಾರ ಪಂಚಕೈ ಏನೋ ನರೋ ನಾಯಾತಿ ಗೌರವಂ ಅಂತ. ಮನುಷ್ಯನಿಗೆ ಒಳ್ಳೆ ಗೌರವ ಬರಬೇಕು ಅಂದ್ರೆ 5 ವಕಾರ ಇರ್ಬೇಕಂತ. ನಾನು ನಿನ್ನೆ ಹೇಳಿದ್ರೆ ಮತ್ತೆ ಹೇಳ್ತಾ ಇದ್ದೀನಿ. 5 ವಕಾರಗಳು ಯಾವುದು? ವಸ್ತ್ರೇಣ ವಪುಷಾ ವಾಚ ವಿದ್ಯೆಯ ವಿನಯನ ಚ ಅಂತೇಳಿ 5 ಇರಬೇಕು. ಒಳ್ಳೆ ವಸ್ತ್ರ ನೋಡಿ, ಅದು ವರ್ಣನ ಕೂಡ ಹೇಳಿದ್ದಾರೆ. ಬ್ರಾಹ್ಮಣರಿಗೆ ಶ್ವೇತ, ಕ್ಷತ್ರಿಯಗೆ ಹಳದಿ, ವೈಶ್ಯರಿಗೆ ಕೆಂಪು, ಶೂದ್ರರಿಗೆ ಕಪ್ಪು ಅಂತ ವರ್ಣ ಹೇಳಿದ್ದಾರೆ. ಇಂದಿನ ಜಾತಿ ಉಡ್ಕೋಬೇಕು ಅಂತ ಹೇಳಿಲ್ಲ, ನನಗೆ ಕಲಿಯೋದು ನಡೆಯೋದಿಲ್ಲ ಇರಲಿ. ಹೀಗಿದ್ರೂ ಕೂಡ ವಸ್ತ್ರೇನ ವಸ್ತು ಅಂದ್ರೆ ಒಳ್ಳೆ ವಸ್ತ್ರ, ಶುಭ್ರವಾಗಿ ಚೆನ್ನಾಗಿರ್ತಕ್ಕಂಥ ಬಟ್ಟೆಗಳನ್ನು ಧಾರಣೆ ಮಾಡಿದ್ರೆ ಸರಿಯಪ್ಪ. ಸಾಮಾನ್ಯ ವ್ಯಕ್ತಿ ಒಳ್ಳೆ ಖಾಲಿ ಹಾಕೊಂಡ್ರೆ ಯಾರು ರಾಜಕೀಯ ವ್ಯಕ್ತಿಯಪ್ಪ ಅಂತ ಅವ್ರಿಗೆ ರಾಜಕೀಯ ಗೊತ್ತೇ ಇರಲ್ಲ. ಅವ್ರು ಉಟ್ಕೊಂಡ್ರೆ ರಾಜಕೀಯ ವ್ಯಕ್ತಿಯಪ್ಪ ಅಂತ ಹೇಳ್ತೀವಿ. ಒಬ್ಬನ ಹಳದಿ ಖಾಲಿ ಆ ಒಂದು ಇದು ಪೊಲೀಸ್ ಹಾಕೊಂತಲ್ಲ ಅಂತ ಬಟ್ಟೆ ಹಾಕೊಂಡ್ಬಿಟ್ರೆ ಯಾವ್ದೋ ಡ್ರೈವರ್ ಕಂಡಕ್ಟರ್ ಅಂತ. ಹಿಂಗೆ ಒಳ್ಳೆ ಬಟ್ಟೆ ಉಡ್ಕೋಬೇಕು, ಅದು ಭೂಷಣ ವಸ್ತ್ರ. ಇನ್ನ ವಪುಷ ಅಂದ್ರೆ ದೇಹ ಚೆನ್ನಾಗಿರ್ಬೇಕು. ಕೈ ಕಾಲು ಮೊಣಕಾಲು ಎಲ್ಲ ಸೊಂಟ ಗಿಡ್ಡ ಬಟ್ಟೆ ಒಂದು ಗಟ್ಟಿಮುಟ್ಟಾದ ದೇಹ ಇರಬೇಕು, ಸುಂದರವಾಗಿರೋ ದೇಹ. ನಾನು ನಿನ್ನೆ ಹೇಳ್ತಾ ಇದ್ದೆ, ಯಾರು ಹೆಸರು ನೋಡ್ತಾರೆ ಭೀಮಸೇನ ಚಾರ್ ಅಂತ ನೋಡ್ತಾರೆ, ಉಫ್ ಅಂದ್ರೆ ಕೆಳಗೆ ಬೀಳ್ತಾರೆ, ಎಳ್ಳು ಇರ್ತಾರೆ. ಏನ್ ಮಾಡ್ತೀರಿ ಅಂದ್ರೆ ದೇಹ ಹೆಸರು ತಕ್ಕಲ್ಲಿ ಹಿಂದಿನ ಕಾಲದಲ್ಲಿ ಹೆಸರುಗಳು ಆ ಕಥೆ ಬೇರೆ ಕಡೆ ಹೋಗ್ಬಿಡುತ್ತೆ. ಹೆಸರು ಹೇಗಿರ್ತಿದ್ರು ಹಿಂದಿನ ಕಾಲದಲ್ಲಿ ಅಂದ್ರೆ ಆ ಭಗವಂತನ ನಾಮಸ್ಮರಣೆ ಮಾಡಿ ಹೆಸರಿಡ್ತಿದ್ರು. ಈಗ ಹೆಸರು ಹೇಳ್ತಾರೆ, ಹೆಸರು ಹೇಳಿಕೆ ಬರಲ್ಲ, ಆ ಥರ ಹೆಸರು. ಆ ರೀತಿ ನಾಮಕರಣ ಮಾಡಬೇಕಾದ್ರೆ ಆ ರೀತಿ ಇಡ್ತಾ ಇದ್ರು. ಹೀಗೆ ಒಳ್ಳೆ ದೇಹ ಇರಬೇಕು. ವಸ್ತ್ರ ವಪುಷ. ವಾಚ ಮಾತುಗಳು ಹೇಗಿತ್ತು ಅಂದ್ರೆ ಮಹಾವ್ಯಾಕರಣಾಂ ಬೋಧೆ ಮಂದಮಾನಸ ಮಂದಿರಂ ಕವಯಂತಂ ರಾಮಕೀರ್ತ್ಯ ಹನುಮಂತಂ ಉಪಾಸ್ಮಯೇ. ಮಹಾವ್ಯಾಕರಣ ಬೋಧೆ. ವಾಯುದೇವರು ಮಹಾವ್ಯಾಕರಣ ಓದಿದ್ರು, ದೊಡ್ಡ ವ್ಯಾಕರಣ ಓದಿದ್ರು. ಯಾರು? ವಾಯುದೇವರು. ಅವ್ರ ಮಾತು ಸ್ಪಷ್ಟವಾಗಿರ್ತಿತ್ತು. ಎಲ್ಲಿ ವಿಸರ್ಗ, ಎಲ್ಲಿ ದೀರ್ಘ, ಎಲ್ಲಿ ರಸ್ವ, ಎಲ್ಲಿ ಮಹಾಪ್ರಾಣ, ಎಲ್ಲಿ ಅಲ್ಪ ಪ್ರಾಣ, ಎಲ್ಲವನ್ನು ಸ್ಪಷ್ಟವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳು ವಾಯುದೇವರು. ಆ ರೀತಿ ಒಳ್ಳೆ ಮಾತುಗಳು ಆಡಬೇಕು. ಇನ್ನ ವಸ್ತ್ರೇಣ ವಪುಷ ವಾಚ ವಿದ್ಯೆಯ, ಈ 3 ಜೊತೆಗಿದ್ದು ವಿದ್ಯೆನೂ ಇರಬೇಕು. ವಿದ್ಯೆ ಅಂದ್ರೆ ಸಂಸ್ಕೃತ ವಿದ್ಯೆ ಅಂತ ಅರ್ಥಲ್ಲ, ಯಾವುದೇ ವಿದ್ಯೆ. ಅವ್ರಿಗೆ ಲೌಕಿಕವಾದ ವಿದ್ಯೆ ಯಾವುದೇ ಇರಲಿ. ಒಬ್ಬ ಇಂಜಿನಿಯರು, ಒಬ್ಬ ಡಾಕ್ಟ್ರು, ಒಬ್ಬ ಸೈನ್ಸಿಸ್ಟು, ಇನ್ನೊಬ್ಬರಿಗೆ ಒಬ್ಬ ಮ್ಯಾಥ್ಸ್ ಓದಿರ್ತಾರೆ, ಸಂಸ್ಕೃತ ಓದಿರ್ತಾರೆ, ವೇದ, ಒಟ್ಟು ವಿದ್ಯೆ. ಆ ವಿದ್ಯೆನೂ ಕೂಡ ಇರಬೇಕು. ಈ 4 ಇದ್ರೆ ಪ್ರಯೋಜನ ಇಲ್ಲ. ಜೊತೆಗೆ ವಿನಯೇನ ಚ, ಜೊತೆಯಲ್ಲಿ ವಿನಯನು ಕೂಡ ಇರಬೇಕು. ವಿನಯನು ಇದ್ರೆ ಈ 5 ಯಾರಲ್ಲಿರ್ತಾವೋ ಅಂತ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ವಕಾರ ಪಂಚಕೈಹೀನೋ ನರೋ ನಾಯಾತಿ ಗೌರವಂ. ಯಾರೆಲ್ಲ ವಕಾರದಲ್ಲಿ 1 ವಕಾರ ಕಮ್ಮಿ ಇದ್ರು ಕೂಡ
ಲೋಕದಲ್ಲಿ ಅವರಿಗೆ ಮಹತ್ವ ಇರೋದಿಲ್ಲ. ವಿದ್ಯೆಯಲ್ಲಿ ಅಂದರೆ ಬಿಡಪ್ಪ ಅದು ಒಳ್ಳೆ ಡ್ರೆಸ್ ಸಾಕಂದ್ರೆ ಅವನೇನು ಓಂಕಾಲ ಶುಂಠಿ ಅಂದ್ಬಿಡ್ತಾರೆ, ಅವನಿಗೆ ಬರೋದಿಲ್ಲ ಅಂದ್ಬಿಡ್ತಾರೆ. ಚಂದ ಓದಿರ್ತಾನೆ ಪಂಡಿತಾನೆ, ನೋಡೋಕೆ ಎಷ್ಟು ಅಸಹ್ಯಪ್ಪ, ಆ ಪಂಡಿತ ನೋಡ್ಲಿಕ್ಕೆ ಆಗಲ್ಲ, ಶುಗಾಡು ಬಟ್ಟೆ ತಂದ್ಬಿಡ್ತಾರೆ ಹೀಗಂತಾರೆ. ಯಾವುದು ಎಲ್ಲ ಚೆನ್ನಾಗಿರುತ್ತೆ, ಇದೇನೇ ಇರಲ್ಲ, ಏನೇನೋ ಮಾತಾಡೋದು, ಚುಚ್ಚು ಮಾತಾಡೋದು ಪಂಡಿತ ಇರ್ತಾರೆ. ಹೀಗೆ ಪ್ರತಿಯೊಂದು ಕೂಡ ಕಮ್ಮಿ ಆದರೂ ಕೂಡ ಅವ್ರಿಗೆ ಗೌರವ ಸಿಗೋದಿಲ್ಲ, ಎಷ್ಟು ಇರಬೇಕು. ಆದರೆ ನಮ್ಮ ವಿಶಿಷ್ಟವಾಗಿರ್ತಕ್ಕಂಥ ವೆಂಕಟನಾಥರಿಗೆ ವಸ್ತ್ರ ಅನ್ನೋದು ಇರ್ತಾನೆ ಇಲ್ಲ, ಕಷ್ಟಪಟ್ಟು ಜೀವನವನ್ನು ಕಳೀತಾ ಇದ್ರು. ಆ ನಂತರದಲ್ಲಿ ಹೀಗಿರಬೇಕಾದ್ರೆ ಹೋಗ್ಲಿ ವಸ್ತ್ರ ಇಲ್ಲ, ತೈಲಾಭ್ಯಂಗಂ ವಸ್ತ್ರ ಇದೇಕವಾರಂ ನೈತಸ್ಯಾಸ್ತಿ ಪ್ರಾಜ್ಯಮಾಜ್ಯಂ ಕಥಂ ಸ್ಯಾತ್ ಅಗ್ನಿಷ್ಟೋ ಮೇ ನಾಧಿಕಾರೇ ಕಥಂ ಸ್ಯಾತ್ ಜ್ಯೋತಿಷ್ಠೋ ಮೇ ಜ್ಞಾಂತ ಸಂಸ್ಥಾಧಿಕಾರಿ. ನಿಮಗೆ ಬ್ರಹ್ಮಚಾರಿಗೆ ಅಗ್ನಿ ಕಾರ್ಯ ಮಾಡಬೇಕು, ಗೃಹಸ್ಥಾಶ್ರಮಿ ವೈಶ್ಯದೇವ ಮಾಡಬೇಕು, ನಂತರದಲ್ಲಿ ಯಾಗ ಹೋಮ ಅವನ ಮಾಡಬೇಕು. ಹೀಗಿರಬೇಕಾದ್ರೆ ಚಿಕ್ಕದೇ ಗೊತ್ತಿಲ್ಲ ಅಂದಮೇಲೆ ದೊಡ್ಡ ಹೋಮ ಮಾಡ್ಲಿಕ್ಕಾಗುತ್ತಾ? ಅಗ್ನಿ ಕಾರ್ಯ ಗೊತ್ತಿಲ್ಲ, ವೈಶ್ಯದೇವ ಮಾಡಿಲ್ಲ, ಹೋಮ ಮಾಡ್ತೀವಿ ಅಂದರೆ ಹೆಂಗೆ ಸಾಧ್ಯವಿಲ್ಲ. ಹಾಗೆ ವೆಂಕಟನಾಥರಿಗೆ ಒಂದು ಬಾರಿ ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ತೈಲಾಭ್ಯಂಗನ ಅಂದರೆ ತಲೆಗೆ ಎಣ್ಣೆ ಹಚ್ಕೊಂಡು, ಮೈಗೆ ಎಣ್ಣೆ ಹಚ್ಕೊಂಡು, ಬಿಸಿನೀರು ಕಾಯಿಸ್ಕೊಂಡು, ಆ ಬಿಸಿನೀರಿಂದ ಸೀಗೆಕಾಯಿ ಹಚ್ಕೊಂಡು ತಲೆ ಮೇಲೆ ಸ್ನಾನವನ್ನು ಮಾಡೋದಕ್ಕೆ ಅಭ್ಯಂಜನ ಅಂತ ಕರೀತಾರೆ. ಎಣ್ಣೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು. ಇದು ವರ್ಷಕ್ಕೊಂದ್ಸರಿ ಅಭ್ಯಸ್ಯೇಕಂ ಪಶ್ಯತೋ ನಾಶನವ್ಯಂ ತೈಲಾಭ್ಯಂಗಂ ವಸ್ತ್ರಾದ ಏಕವಾರಂ. ವರ್ಷಕ್ಕೆ ಒಂದ್ಸರಿ ಕೂಡ ಅವರು ಅಭ್ಯಂಗನ ಮಾಡ್ಕೊತಿರ್ಲಿಲ್ಲಂತೆ. ಎಣ್ಣೆ ಸಿಕ್ಕರೆ ಸೀಗೆಕಾಯಿಲ್ಲ, ಸೀಗೆಕಾಯಿ ಎಣ್ಣೆ ಸಿಕ್ಕರೆ ನೀರಿಲ್ಲ, ಬಿಸಿಲು ಸಿಕ್ಕರೆ ಎಣ್ಣೆ ಇಲ್ಲ, ಹೀಗೆ ಒಂದಕ್ಕೊಂದು ಸಿಗ್ತಾನೆ ಇರಲಿಲ್ಲ. ಯಾಕಂದರೆ ಮನುಷ್ಯನಿಗೆ ಅಭ್ಯಂಜನ ಮಾಡ್ಕೋಬೇಕಾದ್ರು ಕೆಲವೊಂದು ಟೈಮಲ್ಲಿ ಬಹಳ ವಿಶೇಷ. ಅಭ್ಯಂಗದ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಅಭ್ಯಂಜನ ಅಂದರೆ ಏನು, ಅದು ಹೇಗಿರುತ್ತೆ, ಅದು ಹೇಗೆ ಮಾಡ್ತಾರೆ ಅಂತ ವಿಷಯ ತಿಳ್ಕೊಳ್ಳೋಣ. ಅಭ್ಯಂಜನವನ್ನು ನಾವು ಮಾಡ್ಕೋಬೇಕು. ತೈಲಾಭ್ಯಂಗ ಅಂದರೆ ತೈಲ ಅಂದರೆ ಎಣ್ಣೆ, ಅಭ್ಯಂಗ ಅಂದರೆ ಹಚ್ಕೊಳ್ಳೋದು. ತೈಲ ಅಂತ ಯಾಕೆ ಬಂತು ಅಂದರೆ ತಿಲದಿಂದ ಮಾಡಿದ್ರಿಂದ ತೈಲ. ಎಣ್ಣೆ ಅಂತಷ್ಟೇ ಅದು ಒಳ್ಳೆಣ್ಣೆನೋ, ಕೊಬ್ಬರಿ ಎಣ್ಣೆನೋ, ಶೇಂಗಾ ಎಣ್ಣೆನೋ, ಅದೇ ಸನ್ಫ್ಲವರ್ ಎಣ್ಣೆನೋ ಅದಲ್ಲ. ಎಣ್ಣೆ ಅಂದರೆ ಯಾವುದು? ತೈಲ. ಎಳ್ಳಿನಿಂದ ಮಾಡಿದ್ದೇ ತೈಲ. ತಿಲ ಅಂದರೆ ಎಳ್ಳು, ಅದರಿಂದ ಮಾಡಿದ್ದೆ ತೈಲ. ಎಳ್ಳಿ ದೇವರಿಗೆ ಹೇಳ್ಬೇಕಾದ್ರೆ ಎಳ್ಳಿನ ದೀಪ ಶ್ರೇಷ್ಠ ಭಾಳ, ಅದಕ್ಕೆ ತೈಲಾಭ್ಯಂಗ ಅಂತ. ತೈಲಾಭ್ಯಂಗ ಮಾಡ್ಕೊಳ್ಬೇಕಾದ್ರೆ ಕೆಲವೊಂದು ನಿಷಿದ್ಧವಾಗಿರ್ತಕ್ಕಂಥ ತಿಥಿಗಳಿವೆ. ಇಂತಿಂಥ ತಿಥಿಗಳಲ್ಲಿ ಮಾಡ್ಕೋಬಾರ್ದು. ಪಾಡ್ಯದಿಂದ ಅಮಾವಾಸ್ಯೆ ತನಕ ಹುಣ್ಣಿಮೆ, ಅದರೇನು ತಿಥಿಗಳು. ಇದರಲ್ಲಿ ಯಾವ ತಿಥಿ ದಿವಸ ನಾವು ಅಭ್ಯಂಗನ ಮಾಡ್ಕೋಬೇಕು, ಯಾವ ತಿಥಿ ಅಭ್ಯಂಗನ ಮಾಡ್ಕೋಬಾರ್ದು ಅಂತ ಶಾಸ್ತ್ರಕಾರರು ಅದರ ಬಗ್ಗೆ ವಿವರಣೆ ಕೊಡ್ತಾರೆ. ಷಷ್ಠಮ್ಯಾ ಪೂರ್ಣಿಮಾ ಪಾತಃ ಚತುರ್ದಶ್ಯಾಷ್ಟಮಿ ತಥಾ ಆಸು ಸನ್ನಿಹಿತಂ ಪಾಪಂ ತೈಲೇಶು ಸ್ತ್ರೀ ಬಗೆ ಕುರೆ ಭದ್ರಾ ಸಂಕ್ರಮ ಮಾತದ್ಯ ವೈದ್ಯುತಿ ತೇಜಕಾರ ಷಷ್ಠ್ಯಾದಿಶು ಶಾಬ್ದಾಹೇ ಪಟಿಪದ್ವೇ ಹೇತುಂ ವಿನ ಅಭ್ಯಂಜನಂ ಅಂತ ಹೇಳಿಬಿಟ್ಟು ಜಾವಾಲಿ ಎಂಬತಕ್ಕಂಥ ಋಷಿಗಳು ಈ ವಿಷಯವನ್ನ ಅದು ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಇಂಥ ತಿಥಿಗಳಲ್ಲಿ ಅಭ್ಯಂಜನ ಮಾಡ್ಕೋಬಾರ್ದು. ಯಾವ್ಯಾವ ತಿಥಿಗಳಲ್ಲಿ? ಷಷ್ಠಿ, ಶುಕ್ಲ ಪಕ್ಷ ಒಂದು ಷಷ್ಠಿ ಬರುತ್ತೆ, ಕೃಷ್ಣ ಪಕ್ಷ ಒಂದು ಷಷ್ಠಿ ಬರುತ್ತೆ. ಅವತ್ತು ದಿವಸ ನಾವು ಅಭ್ಯಂಜನ ಮಾಡಿ, ನೀವು ಪೂರ್ತಿ ಶ್ರವಣ ಮಾಡಿರಿ, ಅರ್ಧ ಕೇಳಿ ಫಸ್ಟ್ ತಿಳ್ಕೋಬೇಡಿ, ಪೂರ್ತಿ ಆದ್ಮೇಲೆ ಅರ್ಥ ಆಗ್ತಿದ್ದಿಲ್ಲ. ಷಷ್ಠಿ ದಿವಸ ಮಾಡ್ಕೋಬಾರ್ದು, ಎಣ್ಣೆ ಹಚ್ಚಿ ಹರ್ಕೋಬಾರ್ದು. ಅಷ್ಟಮಿ ಕೂಡ ಮಾಡ್ಕೋಬಾರ್ದು. ಚತುರ್ದಶಿ, ಹುಣ್ಣಿಮೆ ಮುಂದೆ ಚತುರ್ದಶಿ ಬರುತ್ತೆ, ಅಮಾವಾಸ್ಯೆ ಮುಂದೆ ಚತುರ್ದಶಿ ಬರುತ್ತೆ, ಅವತ್ತು ಎರ್ಕೋಬಾರ್ದು. ಹುಣ್ಣಿಮೆ ಅವತ್ತು ಎರ್ಕೋಬಾರ್ದು, ಅಮಾವಾಸ್ಯೆ ಈ ತಿಥಿ ಯಾವುದು. ಆಮೇಲೆ ವ್ಯತಿಪಾತ ಯೋಗ, ವೈರುತಿ ಯೋಗ ಅಂತ ಬರ್ತವೆ. ಆ ಯೋಗ ಇದ್ದಾಗ ಕೂಡ ನಾವು ಅಭ್ಯಂಜನೆ ಮಾಡ್ಕೋಬಾರ್ದು. ಇನ್ನು ಕರ್ಣಗಳೊಂದಿದೆ, ಭದ್ರಕರ್ಣ ಅಂತಿದೆ. ಭದ್ರಕರ್ಣ ಇದ್ದಾಗ ನಾವು ಅಭ್ಯಂಜನೆ ಮಾಡ್ಕೋಬಾರ್ದು. ಆಮೇಲೆ ಸಂಕ್ರಮಣ, ಮೇಷ ಸಂಕ್ರಮಣ ಎಲ್ಲರಿಗೆ ಎರಡೆರಡು ಗೊತ್ತು. ಮೊನ್ನೆ ನಿನ್ನೆಲ್ಲ ಒಂದು ಮಾಡಿದ್ರು ನೋಡಿ, ಕರ್ಕ ಸಂಕ್ರಮಣ ಅದು ಗೊತ್ತು, ನಾಳೆ ಜನವರಿ 14 ಬರುತ್ತಲ್ಲ ಮಕರ ಸಂಕ್ರಮಣ ಅದೊಂದು ಗೊತ್ತು, ಎರಡರಿಗೆ ಗೊತ್ತು. ಆದರೆ ವರ್ಷಕ್ಕೆ 12 ಸಂಕ್ರಮಣಗಳಿದೆ. 12 ರಾಶಿಗಳು ಸೂರ್ಯನ ಪ್ರವೇಶ ಮಾಡಿದಾಗ 12 ಸಂಕ್ರಮಣಗಳಿದೆ. ಆದರೆ ನಮ್ಮಲ್ಲಿ ಅನುಷ್ಠಾನ ಇಲ್ಲ. ಅನುಷ್ಠಾನ ಎರಡೇ, ಒಂದು ಕರ್ಕ ಸಂಕ್ರಮಣ ದಕ್ಷಿಣ ಬರೋಕಾಲ, ಒಂದು ಮಕರ ಸಂಕ್ರಮಣ ಉತ್ತರಾಯಣ ಬರೋಕಾಲ. ಇವೆರಡು ಮಾತ್ರ ನಾವು ಅನುಸಂಧಾನ ಮಾಡಿಕೊಂಡು ಬರ್ತಾ ಇದ್ದೇವೆ. ಒಟ್ಟಿರ್ತಕ್ಕಂಥದ್ದು 12 ಸಂಕ್ರಮಣಗಳು. ಇಂತಹ ಸಂಕ್ರಮಣ ಇದ್ದಾಗ ನಾವು ಅಭ್ಯಂಜನೆಯನ್ನು ಮಾಡ್ಕೋಬಾರ್ದು. ಆಮೇಲೆ ಶುಕ್ರವಾರ, ಗುರುವಾರ, ಭಾನುವಾರ, ಮಂಗಳವಾರ ಅಭ್ಯಂಜನೆ ಮಾಡ್ಕೋಬಾರ್ದು. ಅರ್ಧಂಬರ್ಧ ಕೇಳಬೇಡಿ, ಪೂರ್ತಿ ಕೇಳ್ರಿ, ಎಲ್ಲ ಮುಂದೆ ಉತ್ತರ ಕೊಡ್ತೀನಿ. ನಿಮ್ಗೆ ಸಂಶಯ ಬಂದರೆ ಹೆಣ್ಮಕ್ಳು ಮಂಗಳವಾರ ಮಾಡ್ಕೋಬಾರ್ದು ಅಂತ ಬರ್ತವೆ, ಸಂಶಯಕ್ಕೆ ನಿವಾರಣೆ ಮಾಡ್ತೀವಿ.
ಆದ್ರಿಂದ ಈ ವಾರ ಮಾಡ್ಕೋಬಾರ್ದು. ಇನ್ನ ಪ್ರತಿ ವರ್ಷ ತಂದೆ ವೈದಿಕ ತಾಯಿ ವೈದಿಕ ಬಂದಾಗ ಅವತ್ತು ಅಭ್ಯಂಜನ ಮಾಡ್ಕೋಬಾರ್ದು. ಜೊತೆಗೆ ಪಾಡ್ಯ ದಿವಸ ಮಾಡ್ಕೋಬಾರ್ದು, ಜೊತೆಗೆ ಬಿದಿಗೆ ಮಾಡ್ಕೋಬಾರ್ದು, ಮತ್ತೆ ಚೌತಿ ಮಾಡ್ಕೋಬಾರ್ದು, ಮತ್ತು ನವಮಿ ಮಾಡ್ಕೋಬಾರ್ದು, ಮತ್ತು ದಶಮಿ ಮಾಡ್ಕೋಬಾರ್ದು, ಮತ್ತು ಪಂಚಮಿ ಮಾಡ್ಕೋಬಾರ್ದು. ಈಗ ಸಾಮಾನ್ಯವಾಗಿ ಇರ್ತಕ್ಕಂಥ 15 ದಿವಸಗಳಲ್ಲಿ ಎಷ್ಟೋ ತಿಥಿಗಳು ಹೊರಟೋದು. ಆದರೆ ಇಲ್ಲಿ ಒಂದು ವಿಷಯ ಹೇಳ್ತಾರೆ. ಹಾಗಾದ್ರೆ ಸ್ವಾಮಿ ನಾವು ಮಾಡ್ಕೋತೀವಿ ಏನಾಗುತ್ತೆ ಅಂದ್ರೆ ಅದಕ್ಕೆ ಹೇಳ್ತಾರೆ, ಅರ್ಕೆ ತಾಪಂ ಕಾಂತಿರಿಂದೋ ನರಾಣ ಭೌಮೇ ಮೃತ್ಯು ಸೋಮಜೆ ಪುತ್ರ ಲಾಭ ಗುರೋ ರೋಗೋ ಭಾರ್ಗವೇ ವಿತ್ತನಾಶ ಮಂದೇ ಭ್ಯಂಗೋ ಆರೋಗ್ಯಾಭಿವೃದ್ಧಿ. ನೋಡ್ರಿ, ಅರ್ಕೆ ತಾಪಂ ಭಾನುವಾರ ದಿವಸ ರಜಾ ಇದೆ, ಆಫೀಸ್ ಇಲ್ಲ, ನಾನು ಎಣ್ಣೆ ಹಚ್ಕೊಂಡು ಮನೆಗೆ ಹೆರ್ಕೊಂತೀನಿ ಅಂದ್ರೆ ತೈಲಾಗ್ಯಮನ ಮಾಡಿಕೊಂಡ್ರೆ ತಾಪ ಜಾಸ್ತಿ ಆಗುತ್ತೆ, ದೇಹದಲ್ಲಿ ತಾಪ ಜಾಸ್ತಿ ಆಗುತ್ತೆ. ಆದ್ರಿಂದ ಭಾನುವಾರ ಹೆರ್ಕೋಬಾರ್ದು. ಆಮೇಲೆ ಕಾಂತಿರಿಂದೋ ನರಾಣ. ಇನ್ನ ಭಾನುವಾರ ಬೇಡ ಸ್ವಾಮಿ ಸೋಮವಾರ ಮಾಡ್ಕೊಂತೀನಿ ಅಂದ್ರೆ ಆ ಸೋಮವಾರ ಮಾಡ್ಕೊಂಡ್ರೆ ಒಳ್ಳೆ ಚಂದ್ರ ಒಳ್ಳೆ ಕಾಂತಿ ಕೊಡ್ತಾನೆ, ಮುಖದಲ್ಲಿ ಒಳ್ಳೆ ತೇಜಸ್ ಬರುತ್ತೆ, ಅಂದ್ರೆ ಸೋಮವಾರ ಮಾಡ್ಕೊಂಡು ಅಂತ ಆಯ್ತು. ಮಂಗಳವಾರದಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮಂದೇ ಭೌಮೇ ಮೃತ್ಯು. ಮಂಗಳವಾರ ಅಭ್ಯಂಜನ ಮಾಡ್ಕೊಂಡ್ರೆ ಎಣ್ಣೆ ಹಚ್ಕೊಂಡು ಎರ್ಕೊಂಡ್ರೆ ಮೃತ್ಯು ಅಂದ್ರು. ಸತ್ತೋಗ್ಬಿಡ್ತೀನಿ ಸ್ವಾಮಿ, ಅದೇ ಮಂಗಳವಾರ ಎರ್ಕೊಂಡು ಸತ್ತೋಗ್ಬಿಡ್ತೀವಿ ಅಲ್ಲ. ಮೃತ್ಯು ಶಬ್ದಕ್ಕೆ ಅನಿಷ್ಟ, ಅತ್ಯಂತ ಅನಿಷ್ಟ, ಕೆಟ್ಟದಾಗುತ್ತೆ. ಮಂಗಳವಾರ ಎಣ್ಣೆ ಚೆಲ್ಕೊಂಡು ತುಂಬ ಕೆಟ್ಟದ. ಸತ್ರ ಏನು ಸೂತಕ ಮನೆ ಏನೇನು ತೊಂದರೆಗಳು ಇರ್ತಾವೋ ಅಂತ ತೊಂದರೆ ಬರುತ್ತೆ, ಅದಕ್ಕೆ ಮಂಗಳವಾರ ಎರ್ಕೋಬೇಡಿ ಅಂತ ಹೇಳ್ತಾರೆ ಅಂತ. ಆಮೇಲೆ ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದ್ರೆ ಮೃತ್ಯು ಸೋಮಜೆ ಪುತ್ರ ಲಾಭ. ಬುಧವಾರ ದಿವಸ ಎರ್ಕೊಂಡ್ರೆ ಲಕ್ಷ್ಮೀ ಪ್ರಾಪ್ತಿ, ಮನೆಯಲ್ಲಿ ಮಗ ಹುಟ್ಟಿದ್ರೆ ಎಷ್ಟು ಖುಷಿ ಆಗಬೇಕು, ಅಷ್ಟು ಸಂತೋಷ ಇರುತ್ತೆ. ನಾವು ಬುಧವಾರ ಕೂಡ ಎಣ್ಣೆ ಹಚ್ಚಿಗೆ ಎರ್ಕೋಬಹುದು. ಇನ್ನು ಬಿಡು ಸ್ವಾಮಿ ನಮ್ಮದು ಆಯುರ್ವಾರ ಗುರುವಾರ ಒಳ್ಳೆ ವಾರ ಅಲ್ಲ, ಅದು ಎರ್ಕೋಬೋದು ಅಂದ್ರೆ ಅದು ಹೇಳ್ತಾರೆ ಗುರೌ ರೋಗೋ. ಗುರುವಾರ ಎರ್ಕೊಂಡ್ಬಿಟ್ರೆ ಎಣ್ಣೆ ಹಚ್ಚಲು ರೋಗ ಬಂದ್ಬಿಡುತ್ತೆ. ರೋಗ ಅಂದ್ರೆ ಜ್ವರ ಬಂದ್ರು ರೋಗನೆ, ತಲೆನೋವು ಬಂದ್ರು ರೋಗನೆ, ಸಣ್ಣ ನೋವು ಬಂದ್ರು ರೋಗನೆ, ಇಲ್ಲಪ್ಪ ಏನು ಬಕ್ಕಿ ನೆಗಡೆ ಬಂದ್ರು ರೋಗನೆ, ಕೆಮ್ಮು ಬಂದ್ರು ರೋಗನೆ, ಇಂಥ ಕೆಟ್ಟದಾಗುತ್ತೆ, ರೋಗ ಬರುತ್ತೆ. ಅದರಿಂದ ಗುರುವಾರ ಎರ್ಕೋಬಾರ್ದು. ಆ ನಂತರದಲ್ಲಿ ಭಾರ್ಗವೇ ವಿತ್ತನಾಶ. ಶುಕ್ರವಾರ ಒಳ್ಳೆ ದಿವಸ, ಲಕ್ಷ್ಮೀದೇವಿ ವಾರ ಎರ್ಕೊಳ್ತೀವಿ ಅಂದ್ರೆ ವಿತ್ತನಾಶ. ಏನು ಅಲ್ಪ ಅಪ್ಪ ಅಮ್ಮ ಮಾಡಿದ್ದು ಸ್ವಲ್ಪ ಸಂಪತ್ತು ದುಡ್ಡು ಬಂಗಾರ ಬೆಳ್ಳಿ ಇರುತ್ತೆ, ಅದು ನಾಶ ಆಗಿಬಿಡುತ್ತೆ. ಶುಕ್ರವಾರ ಎರ್ಕೋಬೇಡಿ. ಹಾಗಾದ್ರೆ ಏನ್ ಮಾಡಬೇಕು, ಮಂದೇ ಬೆಂಗೋ ಆಯುರಾರೋಗ್ಯ ವೃದ್ಧಿ. ಶನಿವಾರ ಶನಿವಾರ ಎರ್ಕೊಂಡ್ಬಿಡ್ರಿ, ಆಯುರಾರೋಗ್ಯ ಐಶ್ವರ್ಯ ಬರುತ್ತೆ. ಅಂದ್ರೆ ಈ ಮೇಲ್ನೋಟಕ್ಕೆ ಏನಾಯ್ತು, ಸೋಮವಾರ ಬುಧವಾರ ಶನಿವಾರ ಎರ್ಕೊಳ್ಳೋಕ್ಕೆ ಒಳ್ಳೆ ಯೋಗ್ಯವಾಗಿರ್ತಕ್ಕಂಥ ದಿನಗಳು ಅಂತ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥದ್ದು. ಇದಕ್ಕೆ ಮುಂದೆ ಅದಕ್ಕೆ ವಿಶೇಷವಾದ ವಿಷಯಗಳನ್ನ ಅಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ, ಹಾಗಾದ್ರೆ ತೈಲಾಭ್ಯಂಗದಲ್ಲಿ ನಿಷಿದ್ಧವಾದ ನಕ್ಷತ್ರ ಯಾವುದಪ್ಪ ಅಂದ್ರೆ ಚಿತ್ತ ನಕ್ಷತ್ರ ಯಾವತ್ತಿರುತ್ತೆ, ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರ, ವಿಶಾಖ ನಕ್ಷತ್ರ, ಇಂತಹ ದಿವಸದಲ್ಲಿ ನಾವು ಎರ್ಕೋಬಾರ್ದು. ಮೊದಲು ಹೇಳಿದಂಗೆ ಯತಿಪಾತ ಯೋಗ ವೈದ್ಯುದ್ಯೋಗದಲ್ಲಿ ಎರ್ಕೋಬಾರ್ದು, ಭದ್ರಕಂಡದಲ್ಲಿ ಎರ್ಕೋಬಾರ್ದು ಅಂತ ಹೇಳಿದ್ದೀನಿ. ಹಾಗಾದ್ರೆ ಯಾವ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಅಭ್ಯಂಗನ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಹೇಳ್ತಾರೆ ಏನಪ್ಪ ಅಂದ್ರೆ ಯದಾತು ಅಂದ್ರೆ ಉಭಯತ್ರ ವಿಧಯೋ ಚತುರ್ಭ್ಯಾಮ್. ಇಲ್ಲಿ ಚತುರ್ಸಿ ಎರಡು ಬರ್ತವೆ, ಒಂದು ಹುಣ್ಣಿಮೆ ಮುಂದೆ ಚತುರ್ದಶಿ, ಇನ್ನೊಂದು ಅಮಾವಾಸ್ಯೆ ಮುಂದೆ ಚತುರ್ದಶಿ ಬರ್ತವೆ. ಇಂತಹ ಚತುರ್ದಶಿ ಕೂಡ ನಾವು ಅಭ್ಯಂಗನ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ಮುಂದೆ ನೀವು ಚಿಂತೆ ಮಾಡ್ತಿರ್ಬೋದು, 4 ಚತುರ್ದಶಿ ಬರ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತಾರೆ, ಚಿಂತೆ ಮಾಡಬೇಡಿ. ಆದ್ರಿಂದ 2 ಚತುರ್ದಶಿ ಕೂಡ ಬರೋದಿಲ್ಲ. ಯದಾತು ಪ್ರಾತಃ ತ್ರಯೋದಶಿ ಘಟಿಕಾ ಮಾತ್ರ ಚತುರ್ಥ ಅಷ್ಟಾಂಗದಶಿ ಘಟಿಕಾ ರಾತುಶೇಷ ಅಮಾವಾಸ್ಯ. ಕೆಲವೊಂದು ಚತುರ್ದಶಿ ಮೇಲೆ ತ್ರಯೋದಶಿ ಮೇಲೆ ಚತುರ್ದಶಿ ಬಂದಿರ್ತಾರೆ ತಿಥಿ ಒಳಗೆ, ಈ ಪಂಚಾಂಗ ಒಳಗೆ ಗೊತ್ತಾಗುತ್ತೆ. ಅಂತ ದಿವಸ ಆದ್ರೆ ತ್ರಯೋದಶಿ ಇದೆ ಅಂದ್ಕೊಂಡು ಎರ್ಕೋಬಹುದು ಅಂತ ಹೇಳ್ತಾರೆ. ಆಮೇಲೆ ಇನ್ನು ಯಾವ ಟೈಮ್ ಎರ್ಕೋಬೇಕು ಅಂದ್ರೆ ವಿವಾಹಾದಿಗಳು, ನಮ್ಮ ಮಗನ ಮದುವೆ ಇದೆ, ನನ್ನ ಮಗಳು ಮದುವೆ ಇದೆ, ನಂದೇ ಮದುವೆ ಇದೆ, ಅದು ಯಾವತ್ತೋ ವಾರ ಯಾವತ್ತೋ ಗಳಿಗೆ ಯಾವ ತಿಥಿ ಇರುತ್ತೆ ಅವತ್ತು ಖಂಡಿತ ಎರ್ಕೋಬಹುದು. ವಿವಾಹ ಇರೋದ್ರಿಂದ ಮದುವೆ ಇರೋದ್ರಿಂದ ಖಂಡಿತ ವಾರ ತಿಥಿ ನಕ್ಷತ್ರ ಏನು ನೋಡ್ಕೋಬೇಡಿ, ಎರ್ಕೋಬಹುದು. ಅಂದ್ರೆ ತೈಲಾಭ್ಯಂಗನ ಮಾಡ್ಕೋಬಹುದು. ನಂತರದಲ್ಲಿ ಆಶ್ವೀಜ ಶುಕ್ಲ ದಶಮಿ ವಿಜಯದಶಮಿ ಅವತ್ತು ಎಣ್ಣೆ ಹಚ್ಚಿರ್ಕೋಬಹುದು. ಉಗಾದಿ ಹಬ್ಬ ಅವತ್ತು ಎಣ್ಣೆ ಹಚ್ಚಿರ್ಕೋಬಹುದು. ದೀಪಾವಳಿ ಅದು ಎಣ್ಣೆ ಹಚ್ಕೋಬಹುದು. ವಸಂತ ಪ್ರತಿಪದ ಅವತ್ತು ಎಣ್ಣೆ ಹಚ್ಚಿರ್ಕೋಬಹುದು.
ಆಮೇಲೆ ಸೂತಕ, ಯಾರಿಗಾದ್ರೂ 10 ದಿವಸ ಮೈಲಿಗೆ ಬಂದಿರುತ್ತೆ, 3 ದಿವಸ ಮೈಲಿಗೆ ಬಂದಿರುತ್ತೆ, 3 ದಿವಸ 10 ದಿವಸ ಮೈಲಿಗೆ, 1 ದಿವಸ ಮೈಲಿಗೆ ಬಂದಿರುತ್ತೆ, ಮೈಲಿಗೆ ಮುಗಿದ ಮೇಲೆ ಕೂಡ ಎಣ್ಣೆ ಹಚ್ಬಿಟ್ಟು ಕರ್ಕೋಬಹುದು. ಆದರೆ ಯಾವುದೇ ಕಾಲಕ್ಕೆ ದೇಹಕ್ಕೆ ಅಭ್ಯಂಜನ ಮಾಡ್ಕೋಬೇಕಂದ್ರೆ ಕಾಸಿರ್ತಕ್ಕಂಥ ಎಣ್ಣೆ ಹಚ್ಕೋಬೇಕೆ ವಿನ ಹಸಿ ಎಣ್ಣೆ ಹಚ್ಕೋಬಾರ್ದು. ಯಾವುದೇ ಎಣ್ಣೆ ಆಗಿಲ್ಲ, ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು, ಬಿಸಿ ಆದ್ಮೇಲೆ ತಣ್ಣಗೆ ಮಾಡಿದ್ಮೇಲೆ ಅದನ್ನ ಹಚ್ಕೊಂಡು ಎರ್ಕೋಬೇಕು ವಿನ ಯಾವತ್ತು ಕಾಯಿಸದೆ ಎಣ್ಣೆಯನ್ನು ಉಪಯೋಗಿಸಬಾರದು ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ನರಕ ಚತುರ್ದಶಿ, ನಮ್ಮ ರಾಘವೇಂದ್ರ ಸ್ವಾಮಿಯವರಿಗೆ ಅನೇಕ ಶಿಷ್ಯರಿದ್ದಾರೆ. ಅನೇಕ ಶಿಷ್ಯರಲ್ಲಿ ಒಬ್ಬ ಶಿಷ್ಯರು ಕೃಷ್ಣಾಚಾರ್ಯರು ಅಂತ. ಅವ್ರ ಬಗ್ಗೆ ಜಾಸ್ತಿ ಕಥೆ ಬರಲ್ಲ, ಅವ್ರು ಒಂದು ದೊಡ್ಡ ಪುಸ್ತಕ ಬರೆದಿದ್ದಾರೆ, ಇಡೀ ಮಹತ್ವರು ಎಲ್ಲರೂ ಓದಿದ್ದಾರೆ ಪುಸ್ತಕ. ಅದೇನಪ್ಪ ಅಂದ್ರೆ ಸ್ಮೃತಿ ಮುಕ್ತಾವಳಿ ಅಂತ. ಆ ಪುಸ್ತಕದ ಹೆಸರು ಸ್ಮೃತಿ ಮುಕ್ತಾವಳಿ ಅಂತ. 4 ಭಾಗ ಇದೆ, ಅನೇಕ ಭಾಗ, ಶಾಂತ ಭಾಗ, ಅವೆಲ್ಲ ಇರಲಿ. ಸ್ಮೃತಿ ಮುಕ್ತಾವಳಿಯಲ್ಲಿ ಹೇಗಿದೆ ಗೊತ್ತಾ ಪುಸ್ತಕ, ಡಿಕ್ಷನರಿ ಇದ್ದಂಗೆ. ಇಡೀ ದೇಶದಲ್ಲಿ ಎಷ್ಟು ಸ್ಮೃತಿಗಳಿತ್ತೋ, ಅದೇನೋ ಒಳ್ಳೊಳ್ಳೆ ವಿಷಯಗಳಿತ್ತು, ಅವೆಲ್ಲವನ್ನು ಒಂದೇ ಕಡೆ ಕೇಂದ್ರೀಕರಿಸಿದ್ದಾರೆ. ಒಂದೇ ಕಡೆ ಎಲ್ಲ ಬರವಾಗಿ ಕಾಣಿದೆ. ಆ ಪುಸ್ತಕ ಇದು ಬಿಟ್ರೆ ಯಾವ ಸ್ಮೃತಿ ನೋಡಬೇಕಾಗಿಲ್ಲ. ಅಂತಹ ಸ್ಮೃತಿ ಮುಕ್ತಾವಳಿ ಸಂಸ್ಕೃತದಲ್ಲಿದೆ, ಕನ್ನಡದಲ್ಲಿ ಇದೆ. ಇಂತಹ ಪುಸ್ತಕದಲ್ಲಿ ಅವರು ಒಂದು ಕಡೆ ಭ್ರಷ್ಟಾಚಾರ ಒಂದು ಮಾತು ಹೇಳ್ತಾರೆ. ಏನಂತ ಅಂದ್ರೆ ಕಾಲ ನಿರ್ಣಯ ಪ್ರಕರಣ ಅಂತ ಒಂದು ಪುಸ್ತಕ ಇದೆ. ಅದರೊಳಗೆ ನರಕ ಚತುರ್ದಶಿಯಿಂದ ತೈಲಾಭಿಗವನ್ನ ತಪ್ಪದಲೇ ಮಾಡಿಕೊಳ್ಳಬೇಕು ಎಂಬುವಂತಹ ವಿಷಯವನ್ನ ಅವರು ಆ ಕೃಷ್ಣಾಚಾರ್ಯರು ಸ್ಮೃತಿ ಮುಕ್ತಾವಳಿಯಲ್ಲಿ ಹೇಳಿದ್ದಾರೆ. ಅವ್ರು ಹೇಳಿದ ಸ್ವಂತ ಅವ್ರು ಹೇಳಿದ್ದಲ್ಲ, ಯಾವುದೋ ಒಂದು ಸ್ಮೃತಿಯಲ್ಲಿರುತ್ತೆ, ಆ ಸ್ಮೃತಿ ವಾಕ್ಯವನ್ನ ಇಲ್ಲಿ ಅವರು ಪ್ರದರ್ಶನ ಮಾಡಿದ್ದಾರೆ. ಆದ್ರಿಂದ ಅವತ್ತು ಸೇರ್ಕೋಬಹುದು ಅಂತ ಆ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಆ ನಂತರದಲ್ಲಿ ಸ್ತ್ರೀಯರಿಗೆ ತೈಲಾಟವನ್ನು ಮಾಡಿಕೊಳ್ಳಲು ನಿಷಿದ್ಧವಾಗಿರ್ತಕ್ಕಂಥ ವಾರಗಳು ಯಾವುದು, ಹೆಣ್ಣು ಮಕ್ಕಳಿಗೆ ಯಾವ್ಯಾವ ವಾರದಲ್ಲಿ ಮಾಡ್ಕೋಬಾರ್ದು ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ. ಸ್ತ್ರೀಯರಿಗೆ ನೋಡಿ, ಮಂಗಳವಾರ ಕೊಟ್ಟಿದ್ದಾರೆ, ಶುಕ್ರವಾರ ಕೊಟ್ಟಿಲ್ಲ, ಮಾಡ್ಕೋಬಾರ್ದು. ಇಂದು ಸೋಮವಾರ, ಮಂಗಳವಾರ, ಬುಧವಾರ. ನಿಷಿದ್ಧ ನಕ್ಷತ್ರಗಳು ಶತವಿಷ ನಕ್ಷತ್ರ, ಮಘ ನಕ್ಷತ್ರ, ಭರಣಿ, ಚಿತ್ತ, ಜ್ಯೇಷ್ಠ, ಕೃತ್ತಿಕ, ವಿಶಾಖ, ಮೂಲ, ಆದ್ರ. ಈ ನಕ್ಷತ್ರ ಯಾವತ್ತಿರುತ್ತೋ ಅವ್ರು ಹೆಣ್ಮಕ್ಳು ಹೆರ್ಕೋಬಾರ್ದು. ಇನ್ನ ನಿಷಿದ್ಧವಾದ ಕಾಲ ಸಾಯಂಕಾಲದಲ್ಲಿ. ನಮ್ಮ ಕಡೆ ಈ ಉತ್ತರ ಕರ್ನಾಟಕದಲ್ಲಿ, ನನ್ನ ದಕ್ಷಿಣ ಕನ್ನಡದವನು, ಸಾಯಂಕಾಲ ಸ್ನಾನ ಮಾಡಿದ್ರೆ ನಮಗೆ ಒಂಥರ ಅಶುದ್ಧಿ ಇದ್ದಂಗೆ. ಯಾಕಂದ್ರೆ ಬೆಳಗ್ಗೆ ಸ್ನಾನ ಮಾಡಿದ್ರೆ ಆಗೋಯ್ತು, ಮಧ್ಯಾಹ್ನ ಬೇಕಾದ್ರೆ ಪೂಜೆ ಮಾಡಿ ಊಟ ಮಾಡಿ ಸ್ನಾನ ಮಾಡಿ. ಸಾಯಂಕಾಲ ಸ್ನಾನ ಮಾಡೋದು ನಮ್ಮ ಸಂಪ್ರದಾಯ ಇಲ್ಲ, ಆ ಕಡೆಗಿಲ್ಲ. ಯಾಕೆ ಅಂದ್ರೆ ಸಾಯಂಕಾಲ ಮಾಡುವ ಸಮಯ ಹೆಂಗಪ್ಪ ಅಂದ್ರೆ ಯಾರೋ ಹೋಗಿದ್ರೆ, ಏನೋ ಆಗಿದ್ರೆ, ನಾವು ಏನೋ ಮುಟ್ಟಿದ್ರೆ, ಹೀಗಿದ್ರೆ ಮಾತ್ರ ಸ್ನಾನ ಮಾಡ್ಬಿಟ್ರೆ ಸುಮ್ಮನೆ ಸ್ನಾನ ಮಾಡಬಾರದು. ಆದರೆ ಯಾರ ಮನೆಯಲ್ಲಿ 2 ಹೊತ್ತು ಅಡುಗೆ ಮಾಡಿ ವೈಷ್ಣವ ಮಾಡಿ ದೇವ್ರ ನೈವೇದ್ಯ ಮಾಡ್ತಾರೋ ಅಂತ ಮನೆಯಲ್ಲಿ ಸ್ನಾನ ಮಾಡ್ಬೋದು, ದೋಷ ಇಲ್ಲ. ಕೆಲವರು ಕೇಳ್ತಾರೆ, ಸ್ವಾಮಿ ಇದು ಈಗ ಒಂದು ಯಾಮ ಆಯ್ತು, ಒಂದು ಯಾಮ ಅಂದ್ರೆ 3 ಗಂಟೆ, ಒಂದು 3 ಗಂಟೆ ಆಗ್ಬಿಟ್ರೆ ನಾವು ಊಟ ಮಾಡಿದ್ವಿ, ಊಟ ಮಾಡಿದ ತಕ್ಷಣ ಬೃಂದಾವನ ಮುಟ್ಬೇಕೋ ಬೇಡ ಸ್ವಾಮಿ, ಊಟ ಮಾಡಿದ್ಮೇಲೆ ಬೃಂದಾವನ ಮಾಡಬಾರ್ದು, ಮುಟ್ಟಬಾರ್ದು. ಎಷ್ಟು ಯಾಮ, ಅಟ್ಲೀಸ್ಟ್ 1-2 ಯಾಮ ಕಳಿಬೇಕು. 1 ಯಾಮ ಅಂದ್ರೆ 3 ಗಂಟೆ, 2 ಯಾಮ ಅಂದ್ರೆ 6 ಗಂಟೆ. ಹೀಗೆ ಕಳೆದ್ರೆ ಪುನಃ ಸ್ನಾನ ಮಾಡಿ ಬೃಂದಾವನ ಮುಟ್ಟಿದ್ರೆ ಮಡಿ ಬರುತ್ತೆ. ಅಷ್ಟೇ ಈಗ ಊಟ ಮಾಡಿದ್ರೆ ಅರ್ಧ ಗಂಟೆ ಸ್ನಾನ ಮಾಡಿ ಬಡ್ಡಿ ನಡೀತೀನಿ ನಾಳೆಗೆ ಬರ. ಅದಕ್ಕೆ ಅಟ್ಲೀಸ್ಟ್ 3 ಗಂಟೆ ಆದ್ರೂ ಕೂಡ ವ್ಯವಧಾನ ಇರಬೇಕು ಅಂತಕ್ಕಂಥ ವಿಷಯವನ್ನ ಅವ್ರು ತಿಳಿಸ್ತಾ ಇದ್ದಾರೆ. ಮತ್ತು ನಿಷಿದ್ಧವಾದ ವಾರಗಳಲ್ಲಿ ಮಾಡ್ಕೊಂಡ್ರೆ ಅದು ಕೇಡನ್ನು ಉಂಟು ಮಾಡುತ್ತೆ. ಅದು ಆ ದಿವಸ ನಾವು ಆ ಕಾರಣಕ್ಕೂ ಮಾಡ್ಕೋಬಾರ್ದು. ಹಾಗಾದ್ರೆ ಸ್ವಾಮಿ ಇಷ್ಟೆಲ್ಲ ಹೇಳ್ಬಿಡ್ರಿ, ಆ ವಾರ ಮಾಡ್ಕೋಬೇಡ್ರಿ, ಈ ವಾರ ಮಾಡ್ಕೋಬೇಡ್ರಿ, ಅವತ್ತು ಬೇಡ ಅಂದ್ರೆ ಅದಕ್ಕೇನು ಉಪಾಯ ಇಲ್ವ ಅಂದ್ರೆ, ನಿಜವಾಗಿ ಧರ್ಮಶಾಸ್ತ್ರ ಬಹಳ ಉಪಯೋಗ ಇದೆ, ನಾವು ಉಪಯೋಗಿಸಬೇಕು ಅಷ್ಟೇ. ಏನು ಅಂದ್ರೆ ತೈಲಾಭ್ಯಂಗಕ್ಕೆ ಈ ರೀತಿ ಮಾಡ್ಬೇಕು. ರವೌ ಪುಷ್ಪಂ ಗುರೌ ದೂರ್ವ ಭೌಮವಾರೇತ ಮೃತ್ತಿಕಾಂ ಭಾರ್ಗವೇ ಗೋಮಯಂ ಕ್ಷಿಪ್ತ್ವಾ ತೈಲ ಸ್ನಾನಂ ಸುಖಾವಹಂ. ಹಾಗೂ ಹೇಳ್ಬೋದು, ರವಿವಾರಾದೌ ತೈಲೇ ಪುಷ್ಪದೂರ್ವಾದಿ ಕ್ಷೇಪಣೆ ನಾಪಿ ಅಪವಾದಂ ರವೋ ಪುಷ್ಪಂ ಗುರೋ ದುರ್ವಾ ಭೌಮವಾರೇ ಚ ಮೃತ್ತಿಕಾಂ ಭಾರ್ಗವೇ ಗೋಮಯಂ ಕ್ಷಿಪ್ತ್ವಾ ತೈಲ ಸ್ನಾನ ಸಮಾಚರೇತ್. ನಾವು ಭಾನುವಾರ ಮಾಡ್ಕೊಳ್ಳೇಬೇಕು. ನನಗೆ ಅದನ್ನ ಸಾಫ್ಟ್ವೇರ್ ಇಂಜಿನಿಯರು, ನನಗೆ ರಜಾ ಸಿಗೋದಿಲ್ಲ, ಸಿಗೋದು ಒಂದೇ ಒಂದು ರಜಾ ಭಾನುವಾರ, ಅವತ್ತ ಮಾಡ್ಕೊಳ್ಳೇಬೇಕು. ಏನು ಮಾಡ್ಬೇಕು ಸುಮ್ಮನೆ, ಅದಕ್ಕೆ ಶಾಸ್ತ್ರಕಾರರು ಉಪಾಯ ಕೊಟ್ಟಿದ್ದಾರೆ. ಏನು ಗೊತ್ತಾ, ಆ ಭಾನುವಾರ ಮಾಡ್ಕೊಳ್ಳೇಬೇಕು ಅಂದರೆ ನೀವು ಅವತ್ತು ದಿವಸ ಎಣ್ಣೆಯಲ್ಲಿ ಸ್ವಲ್ಪ ಎಳ್ಳೆಣ್ಣೆಯಲ್ಲಿ ಒಂದು ಹೂವನ್ನು ಹಾಕಿಬಿಡಿ, ಬಿಳಿ ಹೂವನ್ನ ಎಣ್ಣೆಯಲ್ಲಿ ಹಾಕ್ಬಿಡಿ. ಹಾಕೊಂಡು ಆ ಎಣ್ಣೆ ಹಚ್ಕೊಂಡ್ರೆ ಭಾನುವಾರ ಇರ್ಕೋಬಹುದು. ಒಂದು ಉತ್ತರ ಬಂದು ಆಯ್ತಾ. ಅದೇ ರೀತಿಯಾಗಿ ರವೋ ಪುಷ್ಪ ಗುರವು ದೂರ್ವ,
ಗುರುವಾರ ಸ್ವಾಮಿ ರಾಯರವಾರ, ರಾಯರಂದ್ರೆ ಮೊದಲಿಂದ ನಮ್ಮ ಅಪ್ಪ ನಮ್ಮ ತಾತ ಮುತ್ತಾತ ಮಂತ್ರಾಲಯಕ್ಕೆ ಹೋಗಿ ರಾಯರಂದನ ಬೆಳೆದ್ವಿ, ನನ್ನ ಹೆಸರು ಆಗ್ಬೋದು, ನಮ್ಮ ಅಪ್ಪ ಹೆಸರು ಗುರುರಾಜ, ನಾವು ರಾಯರಂದ್ರೆ ಬಿಟ್ಬಿಟ್ಟಾಗಲ್ಲ, ಗುರುವಾರ ಹೇಳ್ಕೊಳ್ತೀವಿ, ಹೇಳ್ಕೊಳ್ಳಿ. ಗುರುವಾರ ದಿವಸ ದುರ್ವ ಗರಿಕೆ ಅಂತ ಸಿಗುತ್ತೆ, ಹುಲ್ಲಿನ ಗರಿಕೆ. ಆ ಗರಿಕೆಯನ್ನ ಕಾಸಿರ್ತಕ್ಕಂಥ ಎಣ್ಣೆಯಲ್ಲಿ ಹಾಕಿಬಿಡ್ರಿ, ಅದು ಕಾಯಿಸ್ಬಿಡ್ರಿ, ಅದನ್ನ ಹಚ್ಕೊಂಡು ಹೇಳ್ಕೊಂಡ್ರೆ ದೋಷ ಇಲ್ಲ. ಗುರವು ದುರ್ವ ಭೌಮವಾರೇಚ ಮೂರ್ತಿಕಾ, ಮಂಗಳವಾರನೇ ಮಾಡ್ಕೋಬೇಕು ನಾವು, ಮಂಗಳವಾರ ಹೇಳ್ಕೋಬೇಕು ಸ್ವಾಮಿ ನಾವು, ಬೇರೆ ಟೈಮ್ ನಮ್ಗಿಲ್ಲ, ಮಂಗಳವಾರ ಹಾಲಿಡೇಸ್ ನಮಗೆ ಅಂದರೆ ಅವಾಗೆಲ್ಲ ತುಳಸಿ ಮೂರ್ತಿಕ ಇರುತ್ತಲ್ಲ, ತುಳಸಿ ಮಣ್ಣು ಸ್ವಲ್ಪ ತಂದುಬಿಟ್ಟು ಆ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಆ ಎಣ್ಣೆ ಹಚ್ಚಿ ಹೇಳ್ಕೊಂಡ್ರೆ ಆ ದೋಷ ಇಲ್ಲ. ಭಾರ್ಗವೇ ಗೋಮಯಂ, ಶುಕ್ರವಾರ ಹರ್ಕೋಬೇಕು ಸ್ವಾಮಿ, ಮತ್ತು ಲಕ್ಷ್ಮೀವಾರ ಏನು ಮಾಡಿ ನಾವು ಕರ್ಕೋಬೇಕು ಅಂದ್ಕೊಂಡೆ, ಅವಾಗೇನಿಲ್ಲ, ಆ ಎಣ್ಣೆ ಒಳಗೆ ಸ್ವಲ್ಪ ಗೋಮಯ ಹಸುವಿನ ಸೆಗಣಿಯನ್ನು ಚೂರು ಎಣ್ಣೆಯಲ್ಲಿ ಹಾಕಿ ಕಲಸಿ ಆ ಎಣ್ಣೆ ಹಚ್ಚಿ ಹರ್ಕೊಂಡ್ರೆ ಆ ದೋಷವಿಲ್ಲ. ಚಿಪ್ವ ಗೋಮಯಂ ಚಿಪ್ವ ತೈಲ ಸ್ನಾನಂ ಸುಕಾಮ್ಯಂ. ಏನಾಯ್ತು, ಹಿಂದೆ ಹೇಳ್ತೀವಿ ಇವತ್ತು ಹೇಳಿಬಿಟ್ರೆ ಎಲ್ಲ ವಾರದಲ್ಲಿ ಮಾಡ್ಕೋಬಹುದು, ಯಾವ ವಾರ ನಿಷೇಧಗಳು ಇಲ್ಲ. ಆದರೆ ಸುಮ್ಮನೆ ಮಾಡ್ಕೊಳ್ಳೋದಿಲ್ಲ, ಈ ರೀತಿ ಆಗಿರ್ತಕ್ಕಂಥ ಮೂರ್ತಿಕೆಯನ್ನಾಗಲಿ ಹೂವನ್ನೆಲ್ಲ ಹಾಕೊಂಡು ಅವತ್ತು ಮಾಡ್ಕೋಬೇಕು ವಿನ ಇದು ವಿಶೇಷವಾಗಿರ್ತಕ್ಕಂಥ ವಿಷಯವನ್ನ ಆ ಯಾವ ಶಾಸ್ತ್ರಕಾರರು ಧರ್ಮಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೆ. ಇಲ್ಲಿ ತೈಲಾಭಿಗಕ್ಕೆ ಕೆಲವೊಂದು ವಿಷಯವನ್ನು ತಿಳಿಸ್ತಾರೆ. ಏನಪ್ಪಾ ಅಂದ್ರೆ, ಉಪವಾಸ ಮಾಡಿರ್ತಕ್ಕಂಥವ್ರು ಏಕಾಸಿ ಬಂದಪ್ಪ ಅವತ್ತು ಎರ್ಕೋಬಾರ್ದು, ಏಕಾಸ್ತ ಎರ್ಕೋಬಾರ್ದು. ಇನ್ನು ಒದ್ದೆ ಬಟ್ಟೆ ಉಟ್ಕೊಂಡು ಎಣ್ಣೆ ಹಚ್ಕೊಂಡು ಎರ್ಕೋದ್ರೆ ಖಂಡಿತ ಒದ್ದೆ ಬಟ್ಟೆ ಉಟ್ಕೊಂಡು ನಾವು ಎಣ್ಣೆ ಹಚ್ಕೊಂಡು ಎರ್ಕೊಳ್ಳೇಬಾರ್ದು. ಒಣ ಬಟ್ಟೆ ಉಟ್ಕೊಳ್ಬೇಕು, ಎಣ್ಣೆ ಹಚ್ಕೊಳ್ಳಿ, ಸ್ನಾನ ಮಾಡಿ ಮೊದಲು ಉಟ್ಕೊಂಡು ಬೇರೆ ವಿಷಯ. ಅಭ್ಯಂಜನ ಮಾಡ್ಕೊಂತ ಮುಂಚೆ ಒದ್ದೆ ಬಟ್ಟೆ ಉಟ್ಕೋಬಾರ್ದು. ಆಮೇಲೆ ಕತ್ತರಿಸಲ್ಪಟ್ಟ ಕೂದಲು ಅಂದ್ರೆ ಕಟಿಂಗ್ ಶಾಪಿಗೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಚೌರ ಮಾಡಿಸ್ಕೊಂಡು ಕೂದಲು ತಕ್ಕೊಂಡು ಬಂದು ಉಗುರು ತಕ್ಕೊಂಡು ಬಂದು ಅವತ್ತು ಎಣ್ಣೆ ಅಭ್ಯಂಜನ ಮಾಡ್ಕೊಂಡ್ರೆ ಅದು ನಿಷೇಧವಾಗಿರ್ತಕ್ಕಂಥದ್ದು, ಅವತ್ತು ಕೂಡ ಅಭ್ಯಂಜನ ಮಾಡ್ಕೋಬಾರ್ದು. ಆಮೇಲೆ ಕೆಲವ್ರಿಗೆ ಗೊತ್ತಿಲ್ಲ, ಭಾಳ ತಪ್ಪು ಮಾಡ್ತಾರೆ. ಎಣ್ಣೆನ ಹಚ್ಕೊಂಡು ನಾವು ಮಾಡ್ತೀವಲ್ಲ, ಅಭ್ಯಂಜನ ಅಂದ್ರೆ ತಲೆಗೆ ಎಣ್ಣೆ ಹಚ್ಚಿದ್ರೆ ಭಾಳ ಮುಖ್ಯವಾಗಿರ್ತದೆ. ತಲೆಗೆ ಹಚ್ಚಿರ್ತಕ್ಕಂಥ ಎಣ್ಣೆಯನ್ನ ದೇಹಕ್ಕೆ ಉಪಯೋಗಿಸಬಾರದು. ಕೇವಲ ತಲೆಗೆ ಮಾತ್ರ ಎಣ್ಣೆ ಹಚ್ಕೋಬೇಕು. ದೇಹಕ್ಕೆ ಎಣ್ಣೆ ಹಚ್ಕೋಬೇಕಂದ್ರೆ ಬೇರೆ ಎಣ್ಣೆ ತಗೋಬೇಕು ವಿನ ಅದನ್ನ ಕೊಡಬಾರ್ದು, ಅದನ್ನು ಮುಚ್ಚಬಾರ್ದು, ಅಂದ್ರೆ ಅದನ್ನು ಉಪಯೋಗಿಸಬಾರ್ದು, ತೆಗೆದುಬಿಡ್ಬೇಕು, ಅಷ್ಟೇ ಕಾಸ್ಕೋಬೇಕು. ಆದರೆ ನಿತ್ಯದಲ್ಲಿ ಈಗ ಮಗು ಹುಟ್ಟಿರ್ತಾವೆ ಮನೆಗೆ, ನಿತ್ಯ ಮಗು ಎರಿಬೇಕು. ಸ್ವಾಮಿ ವಾರ ಅಂತೀರಿ, ತಿಥಿ ಅಂತೀರಿ, ಈಗ ಗಳಿಗೆ ಅಂತೀರಿ, ಟೈಮ್ ಹೇಳಬೇಕು ಅಂದ್ರೆ ಅಂತಹ ಮಗುವಿಗೆ ಅಭ್ಯಂಜನ ಮಾಡಬೇಕಾದ್ರೆ ಎಣ್ಣೆಯನ್ನು ಚೆನ್ನಾಗಿ ಹೇಳಿದ್ರೆ ಮಧ್ಯೆ ಚೆನ್ನಾಗಿ ಕುದಿಯಂಗೆ ಕಾಯಿಸ್ಬಿಟ್ಟು ಆಮೇಲೆ ತಣ್ಣಗೆ ಮಾಡಿ ಹಚ್ಬಿಟ್ರೆ ಯಾವ ದೋಷನೂ ಇರೋದಿಲ್ಲ ಮಕ್ಕಳಿಗೆ, ಸಣ್ಣ ಕೂಸಿಗೆ ಹಚ್ಬೇಕಾದ್ರೆ. ಆದರೆ ಸ್ವಾಮಿ ನಮ್ಮ ಮನೆಗೆ ನಾವು ನಿತ್ಯ ಅಭ್ಯಾಸ ಆಗ್ಬಿಡಿದೆ, ನಿತ್ಯ ಚಾ ಕಾಫಿ ಏನು ಕುಡಿತೀವೋ ನಿತ್ಯ ಅಭ್ಯಂಜನ ಮಾಡ್ಕೊಂತೀವಿ ಅಂತ ಅನ್ಕೊಂಡ್ರೆ ಅಂಥವರಿಗೆ ಯಾವ ತಿಥಿ, ಯಾವ ವಾರ, ಯಾವ ಗಳಿಗೆ ಯಾವ ಸಂಬಂಧ ಇಲ್ಲ, ನಿತ್ಯ ಮಾಡುವುದು. ನಾನು ಕೆಲವು ಮೊನ್ನೆ ವರದೇಂದ್ರ ಒಂದು ವಿಷಯ ಹೇಳಿದ್ದೆ. ದೇವ್ರ ಪೂಜೆ ಮಾಡ್ತೀವಿ ನಾವು, ದೇವ್ರ ಪೂಜೆ ಮಾಡಿದಾಗ ಪೆಟ್ಟಿಗೆ ಕಟ್ಟಿಡ್ತೀವಿ. ಅವ್ರು ಏನು ಮಾಡ್ತಾರೆ, ಪೆಟ್ಟಿಗೆ ಕಟ್ಟಿರ್ಬೇಕಾದ್ರೆ ಆ ಗಂಧ, ಹೂವು, ತುಳಸಿ ಎಲ್ಲನೂ ಡಬ್ಬೆಗೆ ಹಾಕಿ ಮುಚ್ಚಿ ಪೆಟ್ಟಿಗೆ ಕಟ್ಟಿರ್ತಾರೆ. ತಪ್ಪಿದು. ವರದೇಂದ್ರ ಸ್ವಾಮಿ ಹೇಳ್ತಾರೆ ಒಂದು ಕಡೆ, ದೇವ ಪೂಜಾ ಪದ್ಧತಿಯಲ್ಲಿ ನೀವು ಪ್ರತಿನಿತ್ಯ ಸೂರ್ಯ ಉದಯ ಆಗೋದ್ರೊಳಗೆ ಪ್ರತಿನಿತ್ಯ ದೇವ ಪೂಜೆ ಮಾಡಿದ್ರೆ ತುಳಸಿ ಇಡ್ರಿ, ಹೂವಿಡ್ರಿ, ಗಂಧ ಇಡ್ರಿ, ಬೆಕ್ಕಾದಿಡ್ರಿ, ದೋಷ ಇಲ್ಲ. ಆದರೆ ಸೂರ್ಯ ಉದಯ ಆದ್ಮೇಲೆ ಪೂಜೆ ಮಾಡ್ತಿದ್ರೆ ಹಿಂದಿನ ದಿವಸ ನೀವು ತುಳಸಿ, ಹೂವು, ಗಂಧ, ದೇವೆಲ್ಲ ತೆಗೆದುಬಿಟ್ಟು ಅದನ್ನ ದೇವಪಟ್ಟಿಗೆ ಮುಚ್ಚಿ ಇಟ್ಟುಬಿಡ್ರಿ, ಇಲ್ಲಿ ಯಾವಾಗಾರ ಪೂಜೆ ಮಾಡಿ, ದೋಷ ಇಲ್ಲ. ಅಷ್ಟೇ ವಿನ ಪ್ರತಿನಿತ್ಯ ಯಾರು ದೇವರ ಪೂಜೆಯನ್ನು ಮಾಡ್ತಾರೋ ಅವರು ವಿಶೇಷವಾಗಿ ಸೂರ್ಯ ಉದಯಕ್ಕಿಂತ ಪೂಜೆ ಮಾಡಿದ್ರೆ ಯಾವ ದೋಷ ಪ್ರಾಬ್ಲಮ್ ಬರಲ್ಲ. ಸ್ವಾಮಿ 7 ಗಂಟೆಗೆ ಎದ್ದಾದ್ವಿ, 6 ಗಂಟೆಗೆ ಮಾಡ್ತೀವಿ, 8 ಗಂಟೆಗೆ ಮಾಡ್ತೀವಿ ಅನ್ನಂಗಿದ್ರೆ ಹಿಂದಿನ ದಿವಸ ಪೂಜೆ ಮಾಡಿದಾಗ ಹೂವನ್ನ, ತುಳಸಿಯನ್ನ, ಗಂಧವನ್ನ ದೇವರಿಂದ ತೆಗೆದುಬಿಟ್ಟು ಆ ಡಬ್ಬಿಯನ್ನು ಮುಚ್ಚಿ ಕೃಷ್ಣನಿಗೆ ಇಟ್ಬಿಟ್ರೆ ಏನು ದೋಷ ಇಲ್ಲ. ಯಾಕೆ ಅಂದ್ರೆ ಹೂವು ತುಳಸಿ ಇಟ್ಟು ಸೂರ್ಯ ಉದಯ ಆದರೆ ಅದು ಮೈಲಿ, ಆದ್ರಿಂದ ಅವನ್ನ ತೆಗಿಬೇಕು. ಈಗ ಅವ್ರಿಗೆ ಗೊತ್ತಿಲ್ಲ ನಿರ್ಮಾಲ್ಯ ಅಂದ್ರೆ ವೆಂಕಪ್ಪಿಗೆ ಒಂದು ಆಚಾರ ಹಾರ ಹಾಕಿರ್ತಾರೆ, ಮರುಸ ಬಂದು ಕೊಡ್ತಲ್ಲ ಅದು ನಿರ್ಮಾಲ್ಯ ಅಂದ್ರೆ ಅಲ್ಲ. ಒಮ್ಮೆ ವೆಂಕಪ್ಪನಿಗೆ ಹೂವು ತುಳಸಿ ಹಾಕಿಬಿಟ್ಟು ತಪ್ಪೊಂದು ಕೆಳಬಿದ್ದು ಕೊಟ್ಬಿಟ್ರೆ ಅದು ನಿರ್ಮಾಲ್ಯನೇ. ಒಂದ್ಸರಿ ಸಮರ್ಪಣೆ ಮಾಡಿಬಿಟ್ರೆ ಆಯ್ತು, ನಿರ್ಮಾಲ್ಯ ಬಂದ್ಬಿಡ್ತಾರೆ. ಇದೇನಲ್ಲ ನಿರ್ಮಾಲ್ಯ ಅಂದ್ರೆ ಒಣಗಿದ್ದು ಅಂತ ಅರ್ಥ ಅಲ್ಲ, ಒಮ್ಮೆ ಭಗವಂತನಿಗೆ ಸಮರ್ಪಣೆ ಮಾಡಿದ ಪುಷ್ಪ ತುಳಸಿ ಅಂತಕ್ಕಂಥ ವಿಷಯ. ಆದ್ದರಿಂದ ಅಂತಹ ವಿಶಿಷ್ಟವಾಗಿರ್ತಕ್ಕಂಥದ್ದನ್ನು ನಾವು ನಿತ್ಯದಲ್ಲಿ ಕೂಡ ತೈಲಾಭ್ಯಂಗ ಮಾಡಿಕೊಳ್ಳಿಕ್ಕೆ ಯಾವ ದೋಷವಿಲ್ಲ ಅಂತ ಹೇಳ್ತಾರೆ. ಇನ್ನು ಹೇಳ್ತಾರೆ, ಯಾರೇಮಿ ಮಾಡ್ಕೊಳ್ಳೋ ದೋಷ ಅಂದ್ರೆ ಯಾರು ಪ್ರತಿ ವರ್ಷ ನರಕ ಚತುರ್ದಶಿಯಿಂದ
ಅಭ್ಯಂಗನ ಮಾಡಿಕೊಳ್ಳೋದಿಲ್ಲೋ ಅವರು 7 ಜನ್ಮದಲ್ಲಿ ಬಡವರಾಗಿ ಹೋಗ್ತಾರೆ. ನೋಡಿ, ನರಚತುರ್ದಶಿಗೆ ಎಷ್ಟು ಪ್ರಾಧಾನ್ಯ ಕೊಟ್ಟಿದ್ದಾರೆ. ದೀಪಾವಳಿ ಹಬ್ಬ ಬರಕ್ಕೆ ಮುಂಚೆ ಅವತ್ತು ಯಾರು ಎಣ್ಣೆ ಹಚ್ಕೊಂಡು ಎರ್ಕೊಳ್ಳೋದಿಲ್ಲೋ ಅಂಥವ್ರು ಈ 1 ಜನ್ಮ ಅಲ್ಲ 7 ಜನ್ಮದಲ್ಲಿ ಬಡವರಾಗಿ ಹೋಗ್ತಾರೆ. ಅಷ್ಟೇ ಅಲ್ಲ, ಅವತ್ತು ದಿವಸ ಹೆಣ್ಮಕ್ಳು, ವಿಧಿವೆಯರು, ಮುತ್ತೈದೆಯರು ಎಲ್ಲರೂ ಕೂಡ ಅವತ್ತು ದಿವಸ ಕಂಪಲ್ಸ್ ಮಾಡ್ಕೊಳ್ಳೇಬೇಕು ಅಂತೇಳಿ ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಳಿಯಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಆಮೇಲೆ ಅಷ್ಟೇ ಅಲ್ಲ, ಬಿಸಿನೀರು ಸ್ನಾನ ಮಾಡಬೇಕು, ತಣ್ಣೀರಿಂದಲ್ಲ. ಈ ನಂದೇ ಒಂದು ಕಥೆ ಹೇಳ್ಬಿಡ್ತೀನಿ ಕೇಳಿ. ನನಗೆ 61-62 ವರ್ಷ ಇದೆ, ನನಗೆ ಎಂದು ಬಿಸಿನೀರು ಸ್ನಾನ ಮಾಡಿಲ್ಲ. ಇವತ್ತವರೆಗೆ ಮಾಡಿಲ್ಲ, ಇನ್ನೂ ಮಾಡಿಲ್ಲ. ತಣ್ಣೀರು ಸ್ನಾನ ಮಾಡೋದು ಎಲ್ಲಿ ಹೋದ್ರು ಅಷ್ಟೇ. ಆದರೆ ಶಾಸ್ತ್ರಕಾರ ಹೇಳಿದ್ದಾರೆ, ಯುಗಾದಿ ಹಬ್ಬದ ದಿವಸ, ನರಕ ಚತುರ್ದಶಿ ದಿವಸ, ಹಿಂದೆ ದಿವಸ ಬಿಸಿಲು ನಾವು ಸ್ವಲ್ಪ ತಣ್ಣೀರಿಗೆ ಬಿಸಿ ಹಾಕೊಂಡು ಊರು ಬೆಚ್ಚಗೆ ನೀರು ಅಂತ ಅಂತ ಬಿಸಿಲು ಮಾಡಿದ್ವಿ. ಯಾಕಂದ್ರೆ ಶಾಸ್ತ್ರ ವಿರುದ್ಧ ಆಗುತ್ತೆ. ತಣ್ಣೀರು ಮಾಡಿದ್ರೆ ಅಭ್ಯಂಗ ಉಪಯೋಗ ಇಲ್ಲ, ಬಿಸಿಲು ಮಾಡಲೇಬೇಕು ಅಂತ. ಆದ್ದರಿಂದ ಅಳತೆ ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಪ್ರತಿ ವರ್ಷವೂ ಕೂಡ ಮಾಡ್ಕೋಬೇಕು. ಇನ್ನು ನಮ್ಮ ಮಂತ್ರಾಲಯ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಯತಿಗಳು ಕೂಡ ಅವರ ವರ್ಧಂತಿ ಇದ್ದಾಗ, ವರ್ಧಂತಿ ಅಂದರೆ ಅವ್ರಿಗೆಂತ ಆಶ್ರಮ ಕೊಟ್ಟಿರ್ತಾರಲ್ಲ ಅಂಥ ದಿವಸ ಅವ್ರು ಕಂಪಲ್ಸರಿ ಸನ್ಯಾಸಿಗಳಾದರೂ ಕೂಡ ಪೀಠಾಧಿಪತಿಗಳು ಕೂಡ ಅಭ್ಯಂಜನ ಮಾಡಿಕೊಂಡು ಸಂಪ್ರದಾಯ ಬಂದ್ಬಿಟ್ಟಿದೆ. ಅಷ್ಟೇ ಅಲ್ಲ, ಶ್ರೀಮಠದಲ್ಲಿ ಪ್ರತಿ ವರ್ಷ ಉಗಾದಿ ಹಬ್ಬ, ರಾಮನವಮಿ, ಶ್ರಾವಣ ಶುಕ್ಲ ಹುಣ್ಣಿಮೆ, ಅನಂತ ಚತುರ್ದಶಿ, ವಿಜಯದಶಮಿ, ನರಕ ಚತುರ್ದಶಿ, ದೀಪಾವಳಿ ಪಾಡ್ಯ ಇಂತಹ ದಿವಸ ಗುರುರಾಜರೇ ಮೊದಲಾಗಿರ್ತಕ್ಕಂಥ ಎಲ್ಲ ಬೃಂದಾವನಗಳಿಗೆ ಅಭ್ಯಂಜನ ಮಾಡಿಸ್ತಾರೆ. ಎಣ್ಣೆಯನ್ನು ಹಚ್ಚಿ ಬಿಸಿನೀರು ಬಿಸಿನೀರು ಕಾಸಿ ಅದಕ್ಕೆ ಅಭ್ಯಂಜನ ಮಾಡ್ತಾರೆ. ನೀವು ಕೂಡ ರಾಜ್ಯದಲ್ಲಿ ನೋಡಿರ್ಬೋದು, ತೈಲಾಭ್ಯಂಜನ ಅಂತ ಹಾಕಿರ್ತೀವಿ ನಾವು, ಬೋರ್ಡ್ ಎಲ್ಲ ಕೇಳ್ತೀವಿ. ಹಾಗಾಗಿ ಆ ಬೃಂದಾವನ ಕೂಡ ಸನ್ಯಾಸಿ ಕೂಡ ಅವತ್ತು ಹಾಕಬೇಕು ಅಂತ ಆ ವಿಷಯವನ್ನು ಕೂಡ, ಇಷ್ಟು ವಿಷಯವನ್ನು ಕೂಡ ಆ ಯಾವ ತೈಲಾಭ್ಯಂಜನ ಎಂಬುವಂಥ ವಿಷಯದಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಸ್ತುತ ವೆಂಕಟನಾಥಾಚಾರ್ಯರಿಗೆ ವರ್ಷಕ್ಕೆ ಒಮ್ಮೆ ಕೂಡ ಆ ತೈಲಾಭ್ಯಂಗ ಮಾಡ್ಕೋತಕ್ಕಂತಹ ಒಂದು ಅನುಕೂಲ ಅವ್ರು ಸಿಗ್ತಾ ಇಲ್ಲ, ಅಷ್ಟು ಕಷ್ಟಪಡ್ತಾ ಇದ್ರು. ತೈಲಾಭ್ಯಂಗಂ ವಸ್ತ್ರೈದೆ ಏಕವಾರಂ ನೈತಸ್ಯಾಪಿ ಪ್ರಾಜ್ಯಮಾನಂ ಕಥಂ ಸ್ಯಾತ್. ಹೋಗಿ ಬಿಡಿ ಸ್ವಾಮಿ, ಅವ್ರಿಗೆ ಬಟ್ಟೆ ಇಲ್ಲ ಅಂದರೆ ಅಭ್ಯಂಗನ ಇಲ್ಲಿ ಹೊರ ತುಂಬ ಊಟ ಮಾಡ್ತಾ ಇದ್ರ ಇಲ್ಲ. ಕಾಲೇ ಕಾಲೇ ಲಭ್ಯತೆ ನಾಸ್ಯ ಭಕ್ತಂ ಲಬ್ಧಂ ಚೇತಿ ಭುಜ್ಯತೆ ಹಂತ ಭೂಮೌ ಪಾತ್ರಾಭಾವ ದೇಕದಾ ನಾಟಿತೇಪಿ ಶುದ್ಧಾದಾರ್ಯ ಶಾಂತಿಮೇ ವಾಲದಿಷ್ಟ. ಕಾಲೇ ಕಾಲೇ ಲಭ್ಯತೆ ನಾಸ್ಯ ಭಕ್ತಂ. ಮಧ್ಯಾಹ್ನ ರಾತ್ರಿ ಸಮಯದಲ್ಲಿ ಆ ವೆಂಕಟನಾಥರಿಗೆ ಊಟ ಸಿಗ್ತಾ ಇರಲಿಲ್ಲ. ಎಂತ ಬರ್ತಾನಲ್ಲಿ ಊಟ ಇಲ್ಲ. ಇವತ್ತು ಮಂತ್ರಾಲಯದಲ್ಲಿ ಪ್ರತಿನಿತ್ಯ ಏಕಾದಶಿ ಬಿಟ್ಟು ಪ್ರತಿನಿತ್ಯ ಎಂಥದ್ದು ಕಡುಬು ಅಂತಲ್ಲ, ಮಸ್ತಿ ಕಡುಬು ಅಂತ ಮಾಡ್ತಾರೆ. ಈ ತಿಂಗಳು ಮಾಡಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಗೋಡಂಬಿ ಬರಲ್ಲ, ದ್ರಾಕ್ಷಿ ಬರಲ್ಲ, ಶಾಖ ಬರ್ತಾ ಇದೆ. ಈ ತಿಂಗಳಿಲ್ಲ. ಪ್ರತಿನಿತ್ಯದಲ್ಲೂ ಕೂಡ ರಾಯರಿಗೆ ಆ ವಿಶಿಷ್ಟವಾಗಿರ್ತಕ್ಕಂತಹ ಆ ಮಸ್ತಿ ಕಡುಬನ್ನು ದ್ರಾಕ್ಷಿ, ಗೋಡಂಬಿ, ಯಾಲಕ್ಕಿ, ಯಾಕೆ ಇವೆಲ್ಲ ಹಾಕಿಬಿಟ್ಟು ಕಡುಬಾಗಿ ನೈವೇದ್ಯ ಮಾಡ್ತಾರೆ. ಆದರೆ ಅವರು ಪೂರ್ವಾಶ್ರಮದಲ್ಲಿ ಅವರಿಗೆ ಒಂದೊತ್ತು ಊಟ ಮಾಡಲಿಕ್ಕೂ ಗತಿ ಇರಲಿಲ್ಲ. ಮಧ್ಯಾಹ್ನ ರಾತ್ರಿ ಎಷ್ಟೋ ಕೂಡ ಅನ್ನ ಸಿಗ್ತದೆ. ಅಪ್ಪಿ ತಪ್ಪಿ ಅನ್ನ ಸಿಕ್ತೋರು ಕೊಡಿ, ಅದೇನು ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಊಟ, ರಾತ್ರಿಗಿಲ್ಲ. ಮತ್ತೆ ರಾತ್ರಿ ನೀರು ಕುಡಿಬೇಕು ಅಷ್ಟೇ, ಅಷ್ಟು ಆಹಾರ ಸಿಗ್ತದೆ. ಅಪ್ಪಿ ತಪ್ಪಿ ಊಟ ಚೆನ್ನಾಗಿ ಸಿಕ್ತೋರು ಕೊಡ್ರಿ, ಊಟ ಸಿಕ್ಕರೆ ಏನೇ ಇಲ್ಲ, ತಟ್ಟೆ ಇಲ್ಲ. ಎಷ್ಟೋ ಸರಿ ವೆಂಕಟನಾಥರು ನೆಲವನ್ನು ಸಾರಿಸಿಕೊಂಡು ನೆಲದ ಮೇಲೆ ಊಟ ಮಾಡಿದ್ದಾರೆ. ಇವ್ರು ಚಾತುರ್ಮಾಸ ಮಾಡೋದು ಕೆಲವರು ಮಾಡ್ತಾರೆ, ಪತ್ರಾವಳಿ ಬೇಡ ಅಂತೇಳಿ ನೆಲದ ಮೇಲೆ ಊಟ ಮಾಡ್ತಾರೆ. ಅದು ಆಚಾರ ವಿಚಾರ ಸಂಪ್ರದಾಯ. ಅಲ್ಲಿ ವೆಂಕಟನಾಥರ ಬಡತನ ಹೆಂಗೆ ತಗೊಂಡ್ರೆ ಒಂದು ಪತ್ರಾವಳಿ ಸಿಗ್ತಿರಲಿಲ್ಲ, ಎಲ್ಲ ಸಿಗ್ತಿರಲಿಲ್ಲ, ಅದು ಬಾಳೆ ಇಲ್ಲ, ಇದ್ರೆಲ್ಲ ಇಲ್ಲ, ತಟ್ಟೆ ಇಲ್ಲ, ಏನೂ ಇಲ್ಲ. ಅಂತ ಇದರೊಳಗೆ ನೆಲದ ಮೇಲೆ ಎಷ್ಟೋ ಸರಿ ಮಾಡಿದ್ದಾರೆ ಅಂತ ಸಂದರ್ಭ ಕೂಡ ಅವ್ರು ಬಂದಿರತಕ್ಕಂಥದ್ದೇ. ಎಷ್ಟೋ ಸರಿ ಹಸಿವೆ ಬಾಧೆಯಿಂದ ಒದ್ದಾಡಿದ್ರು ಕೂಡ ಯಾರೂ ಹೇಳ್ಕೊಳ್ತಾ ಇಲ್ಲ. ಹಸಿವಾಗಿದೆ, ಸುಸ್ತಾಗಿದೆ ಅಂತ ಇಲ್ಲ, ಹಾಗೇ ಕಾಲ ಕಳ್ಕೊಂಡು ಬರ್ತಾ ಇತ್ತು. ಅಷ್ಟು ಕಷ್ಟ ಅವ್ರಿಗೆ ಬರ್ದಂದಲ್ಲಿ ಹೋಳಿ ಬಿಡಿಸೋದು. ಚಿನ್ನೇ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಲ್ಯ ಪುಸ್ತಬಿರ್ಲಿನ ಯಾಮೆ. ಮನೆ ಒಳಗಡೆ ಸರಸ್ವತಿ ಹೆಂಡತಿ, ವೆಂಕಟನಾಥರು, ಸಣ್ಣ ಮನೆ, ಆ ಮನೆ ಒಳಗೆ ಅರುಕುಲು ಬಟ್ಟೆ, ಮುರುಕುಲು ಪಾತ್ರೆ, ತೂತು ಬಿದ್ದಿರ್ತಕ್ಕಂಥ ಪಾತ್ರೆಗಳು, ಈ ರೀತಿ ಸಿಲ್ವಾರು ಸ್ಟೀಲ್ ಇರಲಿಲ್ಲ. ಅವೆಲ್ಲ ಹಿತ್ತಾಳೆ ಪಾತ್ರೆ, ತಾಮ್ರದ ಪಾತ್ರೆ ಇರ್ತಿದ್ವು. ಇಲ್ಲಿ ಕಲ್ಗಡಿಗೆ ಅಂತ ಇಟ್ಟಿದ್ದು. ನಮ್ಮ ಹಳೆ ಕಾಲದಲ್ಲಿ ಕಲ್ಗಡಿಗೆ ಅಂತ, ಅದರ ಹುಳಿ ಸಾರು ಮಾಡೋರಂತೆ. ಕಲ್ಲಿಂದ ಮಾಡ್ತಕ್ಕಂಥ ಗಡಿಗೆ ಅಲ್ಲಿಂದೆಲ್ಲ ಮಾಡ್ತಿದ್ರಂತೆ. ಅಂತಹ ಪಾತ್ರೆಗಳು ಇದ್ದಿದ್ರು, ಅವೆಲ್ಲ ಮುರಿದೋದವು, ತೂತು ಬಿದ್ದವು, ಇಂಥವೆಲ್ಲ ಇದ್ವಂತೆ. ಇಷ್ಟಿದ್ರೂ ಕೂಡ ಯಾರೋ ಮಹಾನುಭಾವ ಪ್ರಾಗ ಕೃಷ್ಣಂ ಭಾವಕಪಿ ನಮಸ್ಯ ತ್ಯಾಗೇ ಯಾಗೆ ಪ್ರಾಗಿವಾ ಪುತ್ರಯಾಜ. ಯಾರೋ ಒಬ್ಬ ಕಳ್ಳ ಬಂದು ಅವನು ಓದ್ಕೊಂಡು ಹೋಗ್ಬಿಟ್ಟಂತೆ. ಬಂಗಾರ ಅಲ್ಲ, ಬೆಳ್ಳಿ ಅಲ್ಲ, ಮುರುಕಲು ಅರುಕಲು ಪಾತ್ರೆ ಎಲ್ಲ ಓದ್ಕೊಂಡು ಹೋಗ್ಬಿಟ್ಟಂತೆ. ಕೊನೆಗೆ ಏನ್ ಬಿಟ್ಟಂದ್ರೆ ಒಂದೇ ಒಂದು ಬಟ್ಟೆ ಬಿಟ್ಟೋದಂತೆ, ಒಂದು ತುಂಡು ಬಿಟ್ಟೋದಂತೆ. ಕವಿಗಳು ಹೇಳ್ತಾರೆ, ಈ ತುಂಡು ಯಾಕೆ ಬಿಟ್ಟೋದ ಗೊತ್ತಾ?
ಮುಂದೆ ಇವರು ಸನ್ಯಾಸಿಗಳಾಗ್ತಾರೆ. ಸನ್ಯಾಸಿ ಬೇಕಾಯ್ತು ಕೌಪಿನ ಲಂಗೋಟಿ ಅಷ್ಟೇ ಬೇಕು, ಏನು ಬೇಕಾ ಸನ್ಯಾಸಿಗಳಿಗೆ? ಆ ಕೌಪಿನ ಬೇಕು. ಅದಕ್ಕೋಸ್ಕರ ಅಷ್ಟೊಂದು ಬಟ್ಟೆ ಒಂದು ಬಿಟ್ಟು ಕಳ್ತನ ಮಾಡಿ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟಾರೆ. ಆಗ ವೆಂಕಟಾಚ ಯೋಚನೆ ಮಾಡಿದ್ದೆ, ನಾನೇ ಕಡು ಬಡವ, ಆದರೆ ಕಳ್ತನ ಮಾಡಿದಿಲ್ಲ, ಅವನೆಷ್ಟು ಬಡವನಿರ್ಬೋದು ಅಂತ ವೆಂಕಟಾಚ ಚಿಂತೆ ಮಾಡಿದೆ. ನನ್ನಲ್ಲೇ ಏನೂ ಇಲ್ಲ, ಅದು ಮುರುಕಲು ಹರ್ಕೊಂಡು ತೊಗೊಂಡೋಗಿರ್ಬೇಕಾರೆ ಅವನೆಷ್ಟು ಬಡತನ ನನ್ನ ಬಳಿ ಇರಬೇಕು ಕಳ್ಳ ಅಂತ ಹೇಳಿ ವೆಂಕಟಾಚ ಯೋಚನೆ ಮಾಡಿದೆ. ಹೀಗೆ ಕೌಪಿನ ಮಾತ್ರ ಬಿಟ್ಟಿದ್ದಾನೆ. ಕೌಪಿನ ಒಂದು ಬಿಟ್ಟು ಎಲ್ಲವನ್ನು ಕೂಡ ತಗೊಂಡು ಹೋಗ್ಬಿಟ್ಟಿದ್ವಿ. ಕೌಪಿನ ಅಂದರೆ ಒಂದು ಬಟ್ಟೆ ಬಿಟ್ಟು ಇದು, ಕೌಪಿನಲ್ಲ ಒಂದು ಬಟ್ಟೆ ಇತ್ತು, ಆ ಬಟ್ಟೆ ಕೌಪಿನ ಅಂತ ಅನ್ಕೋಬೇಕು. ಯಾಕಂದ್ರೆ ಮುಂದೆ ಅವರು ವೆಂಕಟನಾಥ ದೊಡ್ಡ ಗುರುಗಳಾಗ್ತಾರೆ, ಆ ಸನ್ಯಾಸಿಗಳು ಆಗ್ತಾರೆ. ಸನ್ಯಾಸಿಗೆ ಬೇಕಾಗಿರ್ತಕ್ಕಂಥದ್ದು ಕೌಪಿನ ಅಂತ ಹೇಳಿ ಚಿಂತೆ ಮಾಡ್ತಾರೆ. ಸರಿ ಬಿಡಿ ಸ್ವಾಮಿ, ಊಟ ಇಲ್ಲ ಅಂದ್ರೆ ಏನಂತ ಪರವಾಗಿಲ್ಲ, ಓಲಿ ದಿನ ಸ್ವಲ್ಪ ಸಿಕ್ತಿತ್ತು ಊಟ ಅಂದ್ರೆ ಇಲ್ಲ. ವಿಷ್ಣೋ ರೇಖೋ ವಾಸರೋ ವರ್ಧಮಾನೆ ಲೋಕೆ ಕ್ಲುಪ್ತ ಪಂಚಶಾ ಸಸ್ಯಗೇಹೆ. ನಮಗೆ ಎಲ್ಲರಿಗೂ ವರ್ಷಕ್ಕೆ 2 ಏಕಾದಶಿ ಬರುತ್ತೆ. ಕೆಲವು ಟೈಮ್ ಉತ್ತರಾದಿ ಮಠಕ್ಕೆ 3 ಏಕಾದಶಿ ಬರ್ತವೆ. 1 ಏಕಾದಶಿ ಎರಡು ಇರ್ತವೆ, 3 ಬಂದಿರ್ತವೆ. ಇರಲಿ, ಈಗ ವರ್ಷಕ್ಕಲ್ಲ, ಸಾರಿ ತಿಂಗಳಿಗೆ ಶುಕ್ಲ ಪಕ್ಷ 1 ಏಕಾದಶಿ, ಕೃಷ್ಣ ಪಕ್ಷ ಇರುತ್ತೆ. ಒಂದು ಅತಿರಿಕ್ತ ಏಕಾದಶಿ ಅಂತ ಬಂದ್ರೆ 3 ಬಂದಿರುವುದು. ಆದರೆ ವೆಂಕಟನಾಥರಿಗೆ ಎಂತ ವಿಷ್ಣು ಪಂಚೈ, ಒಂದು ತಿಂಗಳಿಗೆ ಪಂಚಶಾಹ ಅಂದ್ರೆ 5-6 ಏಕಾದಶಿ ಬರ್ತದೆ. ಅದು ಇರೋದೇ ಏಕಾದಶಿ 2, ಶುಕ್ಲ ಪಕ್ಷ ಏಕಾದಶಿ, ಕೃಷ್ಣ ಪಕ್ಷ ಏಕಾದಶಿ. ಇವ್ರು ಯಾಕೆ 5-6 ಏಕಾದಶಿ ಬಂದು ಅಂದ್ರೆ ಉಪವಾಸ. ಒಂದು ತಿಂಗಳಲ್ಲಿ ಎಷ್ಟೋ ದಿನ ಉಪವಾಸ ಇಟ್ಟಿದ್ದಂತೆ ವೆಂಕಟನಾಥ, ಊಟನೇ ಇಲ್ಲ. ನಾವು ಏಕಾದಶಿ ಊಟ ಬಿಟ್ಟಿರ್ತೀವಿ ಅಷ್ಟೇ ಆಗಲಿ, ಅವ್ರು ಊಟ ಸಿಗದೇ ಇಲ್ಲ. ಆ ರೀತಿಯಾಗಿ ಅವ್ರ ದಿನವನ್ನು ಕಳೀತಾ ಇದ್ದಾರೆ. 5-6 ದಿನ ಉಪವಾಸವಾಗಿ ಇರ್ತಿದ್ದ ವಿನ ಊಟನೇ ಮಾಡ್ತಿರ್ಲಿಲ್ಲ. ಅಷ್ಟು ಕಷ್ಟಪಟ್ಟು ನಿದ್ದೆ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಸ್ವಲ್ಪ ಏಕಾದಶಿ ಬಗ್ಗೆ ಸ್ವಲ್ಪ ಮೈಮೆ ತಿಳ್ಕೋಣ. ಏಕಾದಶಿ ಯಾಕೆ ಮಾಡ್ಬೇಕು? ಏಕಾದಶಿ ಸ್ವಾಮಿ